ಸ್ಟೂಡೆಂಟ್ಸ್, ಏನ್ ಸಮಾಚಾರ? ಆರಾಮಾಗಿದ್ದೀರಾ ಎಲ್ಲರೂ? ನಿಮಗೋಸ್ಕರ 5ನೇ ವಿಡಿಯೋನ ಕೂಡ ತಗೊಂಡು ಬಂದಿದ್ದೇವೆ ನಾವು. ಏನಿದು 5ನೇ ಟಾಪಿಕ್ ಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿದೆ ಈ ವಿಡಿಯೋ. ಸೇಮ್ ಕೂಲಂಬ್ಸ್ ಲಾ ಮಾಡಿದ್ರಲ್ಲ, ಸೇಮ್ ಅದೇ ರೀತಿ ಕಾನ್ಸೆಪ್ಟ್, ಅದೇ ರೀತಿ ನ್ಯೂಮರಿಕಲ್ಸ್ ಬರುತ್ತೆ. ಬಟ್ ಸ್ವಲ್ಪ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನೋ ಅದರ ಫೀಲ್ ಏನೋ ಫಿಸಿಕ್ಸ್ ಅಲ್ಲಿ ಫೀಲ್ ಬೇಕಂತ ಹೇಳ್ತಾ ಇರ್ತೀನಿ. ಏನಂತ ಹೇಳಿ ಅದನ್ನ ನೋಡೋಕ ಶುರು ಮಾಡೋಣ. ಓಕೆ ಫೈನ್. ಸೊ ಏನೇನ್ ಮಾಡ್ತಿದ್ರಿ ಎಲ್ಲ ಬಂದ್ ಮಾಡ್ರಿ. ಈಗ ಸದ್ಯಕ್ಕೆ ಬಂದ್ ಮಾಡಿ ಪೆನ್ ಮತ್ತೆ ನೋಟ್ಬುಕ್ ತಗೊಂಡು ಒಂದ್ ಕಡೆ ಕೂತ್ಕೊಂಡ್ ಬಿಡಿ. ಪ್ರತಿ ವಿಡಿಯೋಲು ನಾನು ಹೇಳ್ತಾ ಇದ್ದೀನಿ, ಇಯರ್ಫೋನ್ ಹಾಕೊಂಡು ಎಷ್ಟು ಕೇಳ್ತೀರಾ ಅಷ್ಟು ನಿಮಗೆ ಅರ್ಥ ಆಗುತ್ತಿದ್ದು, ಅಷ್ಟು ಕ್ಲಿಯರ್ ಆಗಿ ಕೇಳ್ತಾ ಇರುತ್ತೆ. ಎಲ್ಲರೂ ಡಿಸ್ಟರ್ಬೆನ್ಸ್ ಎಲ್ಲ ಅಲ್ಲಿ ಕೂತ್ಕೊಂಡು ಇದನ್ನ ನೋಟ್ಸ್ ಮಾಡಕ್ ಶುರು ಮಾಡಿ. ಓಕೆ, ಎಲ್ಲರೂ ಹೆಡ್ಡಿಂಗ್ ಹಾಕ್ತೀರಾ ಈಗ? ಏನದು? ಎಲೆಕ್ಟ್ರಿಕ್ ಫೀಲ್ಡ್. ಏನಂತ ಹಾಕ್ತೀರಾ? ಎಲೆಕ್ಟ್ರಿಕ್ ಫೀಲ್ಡ್. ಮಸ್ತ್ ಕಾನ್ಸೆಪ್ಟ್ ಇದು. ಎಕ್ಸ್ಪ್ಲೈನ್ ಮಾಡೋಣ. ನೀವು ಕೇಳಿದಿರ ಆಲ್ರೆಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದಿರ, ಗ್ರಾವಿಟೇಷನ್ ಫೀಲ್ಡ್ ಅಂತ ಕೇಳಿದಿರ. ಫೀಲ್ಡ್ ಮೀನ್ಸ್ ಇಟ್ ಈಸ್ ಇನ್ವಿಸಿಬಲ್. ಏನಿದು? ಫೀಲ್ಡ್ ವಿಸಿಬಲ್ ಇರೋದಿಲ್ಲ. ಇದು ಏನಿರುತ್ತೆ? ಇನ್ವಿಸಿಬಲ್ ಇರುತ್ತೆ. ಇನ್ವಿಸಿಬಲ್ ಇದ್ರೂ ಕೂಡ ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಏನ್ ಹೇಳಿದ್ರು? ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಎಕ್ಸ್ಪೀರಿಯನ್ಸ್ಡ್ ಆರ್ ಯು ಕ್ಯಾನ್ ಜಸ್ಟ್ ಸೇ ಸೆನ್ಸ್ಡ್. ಇದನ್ನ ಏನ್ ಮಾಡಬಹುದು ನಾವು? ಸೆನ್ಸ್ ಮಾಡಬಹುದು, ಬಟ್ ನೋಡೋಕ್ಕಾಗೋದಿಲ್ಲ. ಇಟ್ ಈಸ್ ಇನ್ವಿಸಿಬಲ್. ಓಕೆ ಓಕೆ. ಫಾರ್ ಎಕ್ಸಾಂಪಲ್ ನಂತರ ಒಂದು ಚಾರ್ಜ್ ಇದೆ ಅನ್ಕೊಳ್ಳಿ. ಇಲ್ಲಿ ಪ್ಲಸ್ ಕ್ಯೂ ಅಂತ ಒಂದು ಚಾರ್ಜ್ ಇದೆ. ಈ ರೀತಿ ಒಂದು ಪ್ಲಸ್ ಕ್ಯೂ ಚಾರ್ಜ್ ಇದೆ. ಓಕೆ, ಇದ ತಕ್ಷಣ ಇದ್ರ ಸುತ್ತಮುತ್ತ ಏನಿರುತ್ತೆ? ಯಾವ್ದಾದ್ರು ಚಾರ್ಜ್ ಬಂದ್ರೆ ಇದೇನ್ ಮಾಡುತ್ತೆ? ನೆಗೆಟಿವ್ ಚಾರ್ಜ್ ಬಂದ್ರೆ ಅಟ್ರಾಕ್ಟ್ ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಬಂದ್ರೆ ರಿಪೆಲ್ ಮಾಡುತ್ತೆ. ಅದೆಲ್ಲ ಗೊತ್ತಿದೆ. ಇದ್ರ ಸುತ್ತಮುತ್ತಲು ಏನಿರುತ್ತೆ ಅಂದ್ರೆ ಸ್ವಲ್ಪ ಈ ಏರಿಯಾದಲ್ಲಿ ಏನಿರುತ್ತೆ ಅಂದ್ರೆ ಇದರ ಅರೌಂಡ್ ಸ್ಪೇಸ್ ಅಲ್ಲಿ ಇದು ಫೋರ್ಸ್ ಅನ್ನ ಹಾಕುತ್ತೆ. ಬೇರೆ ಚಾರ್ಜಸ್ ಗಳು ಬಂದ್ರೆ ಈ ಫೋರ್ಸ್ ಹಾಕುವಂತ ಪ್ರಾಪರ್ಟಿ ಇದೆಯಲ್ಲ, ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಡೆಫಿನೇಷನ್ ಬರ್ತೀವಿ ಆ ಕಡೆ ಹೋಗೋ ಅಷ್ಟೇ. ಏನು ಡೆಫಿನೇಷನ್ ಅಂತ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಏನಾದ್ರು ನೀವು ಕ್ಯೂ ನಾಟ್ ಅಂತ ಒಂದು ಚಾರ್ಜ್ ಇಟ್ರಿ ಅನ್ಕೊಳ್ಳಿ. ಕ್ಯೂ ನಾಟ್ ಇಟ್ರೆ ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್, ಇದ್ರ ಮೇಲೆ ಒಂದು ಫೋರ್ಸ್ ಆಗುತ್ತಲ್ಲ. ಯಾವ ರೀತಿಯಾಗಿ ಫೋರ್ಸ್ ಆಗುತ್ತೆ? ಈ ಫಾರ್ ಎಕ್ಸಾಂಪಲ್ ಇವೆರಡು ನಡುವೆ ಲೈನ್ ಜಾಯಿನ್ ಮಾಡಿದ್ರೆ ಇದೇ ರೀತಿಯಾಗಿ ಫೋರ್ಸ್ ಆಗುತ್ತೆ. ಅದೇ ರೀತಿಯಾಗಿ ನೀವೇನಾದ್ರು ಇಲ್ಲೊಂದು ಕ್ಯೂ ನಾಟ್ ಅಂತ ಒಂದು ಚಾರ್ಜ್ ಇಟ್ರಿ ಅನ್ಕೊಳ್ಳಿ. ಈ ರೀತಿಯಾಗಿ ಇರುತ್ತಲ್ಲ, ಇವೆರಡು ಚಾರ್ಜ್ ಜಾಯಿನ್ ಮಾಡಿದ್ರೆ ಇದೇ ರೀತಿಯಾಗಿ ಇನ್ನೊಂದು ಫೋರ್ಸ್ ಆಗುತ್ತೆ. ಇಲ್ಲಿ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಸೊ ಈ ಏನ್ ಚಾರ್ಜ್ ಇಟ್ಟಿದೀವಿ, ಯಾವುದರ ಬಗ್ಗೆ ಸ್ಟಡಿ ಮಾಡ್ತಿದೀವಿ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸೋರ್ಸ್ ಚಾರ್ಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೋರ್ಸ್ ಚಾರ್ಜ್. ಯಾಕಂದ್ರೆ ಇದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ವಿ ನಾವು. ನೆಕ್ಸ್ಟ್ ಕ್ಯೂ ನಾಟ್ ಅಂತ ಇಟ್ಟಿದೀವಲ್ಲ, ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ? ಟೆಸ್ಟ್ ಚಾರ್ಜ್. ಮೊದಲೇ ಗೊತ್ತಾಗ್ಬಿಡ್ಲಿ, ಟೆಸ್ಟ್ ಚಾರ್ಜ್ ಅಂದ್ರೆ ಇಟ್ ಈಸ್ ವೆರಿ ಸ್ಮಾಲ್. ಏನ್ ಹೇಳಿದ? ಇಟ್ ಈಸ್ ವೆರಿ ಸ್ಮಾಲ್ ಅಂಡ್ it do not produce its field. ಅದು ತನ್ನ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಇದು ಸೋರ್ಸ್ ಚಾರ್ಜ್ ಅಂದ್ರೆ ದೊಡ್ಡದಿರುತ್ತೆ, ಟೆಸ್ಟ್ ಚಾರ್ಜ್ ಅಂದ್ರೆ ಬಹಳ ಸಣ್ಣದಿರುತ್ತೆ. ಇಟ್ ಇಸ್ ವೆರಿ ಸ್ಮಾಲ್, ಇಟ್ ಡು ನಾಟ್ ಪ್ರೊಡ್ಯೂಸ್ ಇಟ್ಸ್ ಫೀಲ್ಡ್ ಅಂಡ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಏನು ಟೆಸ್ಟ್ ಚಾರ್ಜ್ ಅನ್ನ ತಗೊಳ್ತಾ ಇದೀವಿ ಅದೇನಿರುತ್ತೆ? ಯಾವಾಗಲೂ ಪಾಸಿಟಿವ್ ಇರುತ್ತೆ. ಇಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಕಡೆ ಬನ್ನಿ. ಈ ಕಡೆ ಬಂದ ತಕ್ಷಣ ನೋಡಿ ಏನಾಗುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾನು ಹೆಂಗ್ ಹೇಳಿದೆ, ಪ್ಲಸ್ ಕ್ಯೂ ಏನಾದ್ರು ಇದೆ ಅಂದ್ರೆ ಇದ್ರ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಹೆಂಗ್ ತಗೋತೀವಿ ಅಂದ್ರೆ ಈ ರೀತಿಯಾಗಿ ಹೊರಗಡೆ ಬಂದಿದೆ ಅಂತ ತಗೊಳ್ತೀವಿ. ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ ಅದರಿಂದ ಬಂದಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ? ಹೊರಗಡೆ ಇರುತ್ತೆ, ಹೊರಗಡೆ. ಅದೇ ಏನಾದ್ರೂ ನೆಗೆಟಿವ್ ಚಾರ್ಜ್ ಇದೆ ಅನ್ಕೊಳ್ಳಿ. ಸೊ ನೆಗೆಟಿವ್ ಚಾರ್ಜ್ ಇದೆ ಅಂದ್ರೆ ಇದನ್ನ ಹೆಂಗ್ ತಗೊಳ್ತೀವಿ ಅಂದ್ರೆ ಇದರ ಫೀಲ್ಡ್ ಇದೆ ಅಂದ್ರೆ ಒಳಗಡೆ ಇದೆ, ಈ ರೀತಿಯಾಗಿ ಒಳಗಡೆ ಬರುತ್ತೆ ಅಂತ ಹೇಳಿ ತಗೊಳ್ತೀವಿ. ಈ ರೀತಿಯಾಗಿ ಓಕೆ. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ರೇಡಿಯಲಿ ಔಟ್ವರ್ಡ್ ಫೀಲ್ಡ್ ಅಂತ ಕರಿತೀವಿ. ಇದಕ್ಕೆ ಏನ್ ಕರಿತೀವಿ? ರೇಡಿಯಲಿ ಔಟ್ವರ್ಡ್ ಫೀಲ್ಡ್. ರೇಡಿಯಲಿ ಔಟ್ವರ್ಡ್ ಫೀಲ್ಡ್. ಇದಕ್ಕೆ ಏನಂತ ಕರಿತೀವಿ? ರೇಡಿಯಲಿ ಇನ್ವರ್ಡ್ ಫೀಲ್ಡ್ ಅಂತ ಕರಿತೀವಿ. ರೇಡಿಯಲಿ ಇನ್ವರ್ಡ್ ಫೀಲ್ಡ್. ರೇಡಿಯಲಿ ಇನ್ವರ್ಡ್ ಫೀಲ್ಡ್. ಈ ರೀತಿಯಾಗಿ ಗೊತ್ತಾಗ್ತದೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿ. ಇಲ್ಲಿ ಏನಾದ್ರೂ ಒಂದು ಟೆಸ್ಟ್ ಚಾರ್ಜ್ ಕ್ಯೂ ನಾಟ್ ಇಟ್ವಿ ಅನ್ಕೊಳ್ಳಿ. ಕ್ಯೂ ನಾಟ್ ಏನಿರುತ್ತೆ? ಇಟ್ ಈಸ್ ಆಲ್ವೇಸ್ ಸ್ಮಾಲ್. ಇಟ್ ಈಸ್ ಸ್ಮಾಲ್ ಚಾರ್ಜ್ and it do not produce its field and it is always positive ಅಂತ ಹೇಳಿದೆ. ಸೊ ಇದ್ರ ಏನಾಗುತ್ತಿದೋ ಇದನ್ನ ಅಟ್ರಾಕ್ಟ್ ಮಾಡುತ್ತೆ ಈ ರೀತಿಯಾಗಿ. ಯಾಕಂದ್ರೆ ಇದು ಮೈನಸ್ ಕ್ಯೂ ಇದೆ, ಇದು ಅಟ್ರಾಕ್ಟ್ ಮಾಡುತ್ತೆ. ಇದನ್ನ ಅಟ್ರಾಕ್ಟ್ ಮಾಡೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಇದ್ರದ್ದು ಒಳಗಡೆ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಏನಾದ್ರೂ ಒಂದು ಟೆಸ್ಟ್ ಚಾರ್ಜ್ ಕ್ಯೂ ನಾಟ್ ಇಟ್ವಿ. ಈ ಚಾರ್ಜ್ ಇದನ್ನ ಏನ್ ಮಾಡುತ್ತೆ ಹೇಳಿ? ರಿಪೆಲ್ ಮಾಡುತ್ತೆ. ಸೊ ರಿಪೆಲ್ ಯಾವ ಕಡೆ ಮಾಡ್ತಾ ಇದೆ? ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ತಗೊಂಡಿದ್ದೀವಿ. ಆಮೇಲೆ ರೇಡಿಯಲಿ ಔಟ್ವರ್ಡ್ ಫೀಲ್ಡ್ ಅಂತ ಹೇಳಿದ್ವಲ್ಲ, ಈ ಪ್ಲಸ್ ಕ್ಯೂ ಚಾರ್ಜ್ ಏನಿದೆ, ಈ ಪ್ಲಸ್ ಕ್ಯೂ ಚಾರ್ಜ್
Starts from positive charge and where it ends at infinity. Ends at infinity. Electric field lines ಅಲ್ಲಿ ಬಂದಾಗ ಇನ್ನೂ ಸ್ವಲ್ಪ ಡೀಟೇಲ್ ಅಲ್ಲಿ ನೋಡೋಣ ಅದನ್ನ. ಈಗ ಸದ್ಯಕ್ಕೆ ಇಷ್ಟು ಗೊತ್ತಿರಲಿ. ಆಮೇಲೆ ರೇಡಿಯಲಿ ಇನ್ವರ್ಟ್ಸ್ ಅಂದ್ರೆ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? starts from infinity and end ಏನಾಗುತ್ತೆ? ends at negative charge. ನೆಗೆಟಿವ್ ಚಾರ್ಜ್ ಅಲ್ಲಿ ಬಂದು ಎಂಡ್ ಆಗುತ್ತೆ. ಸೊ ಇನ್ನೂ ಡೆಫಿನೇಷನ್ ಬಂದಿಲ್ಲ, ನಾವು ಇನ್ನೂ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್ ಗೆ ಬಂದಿಲ್ಲ. ಡೆಫಿನೇಷನ್ ಏನಂತ ಹೇಳಿ ಈಗ ನೋಡೋಕೆ ಶುರು ಮಾಡೋಣ. ಸ್ವಲ್ಪ ಮಟ್ಟಿಗೆ ಗೊತ್ತು ಮಾಡ್ಕೊಳ್ಳಿ ಮೊದಲು ಫೀಲ್ಡ್ ಅಂದ್ರೆ ಏನೇನು ಸ್ಟಡಿ ಮಾಡ್ತಿದ್ದೀವಿ ಅಂತ ಹೇಳಿ. ಓಕೆ ಫೈನ್. ಇನ್ನು ಅಳಿಸ್ತಿದ್ರೆ ಈಗ ಓಕೆ ಫೈನ್. ನೋಟ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಓಕೆ ಡೆಫಿನೇಷನ್ ಬಂದ್ವಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್ ಏನಂತ ನೋಡಿ. ಬಾರಿ ಸಿಂಪಲ್ ಡೆಫಿನೇಷನ್ ಕೊಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, ಪ್ಲಸ್ ಕ್ಯೂ ಚಾರ್ಜ್ ಇದೆ ಅಂತ ಹೇಳಿದ ತಕ್ಷಣ ಇದೇನು ಪ್ರೊಡ್ಯೂಸ್ ಮಾಡುತ್ತೆ? ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಈ ರೀತಿಯಾಗಿ ಅದರ ಸುತ್ತಮುತ್ತ ಏನೋ ಒಂದು ಪ್ರೊಡ್ಯೂಸ್ ಮಾಡುತ್ತೆ ಈ ರೀತಿಯಾಗಿ. ಎಸ್ ಆರ್ ನೋ? ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್ ಏನಾಗುತ್ತೆ? ಇಫ್ ಯು ಡಿಫೈನ್ ಇಟ್, ಸ್ಪೇಸ್ ಅರೌಂಡ್ ಚಾರ್ಜ್. ಏನಿದೆ? ಸ್ಪೇಸ್ ಅರೌಂಡ್ ಚಾರ್ಜ್ ವೇರ್ ಸ್ಪೇಸ್ ಅರೌಂಡ್ ಇದರ ಸುತ್ತಮುತ್ತ ಇರುವಂತ ಜಾಗ. ಸ್ಪೇಸ್ ಅರೌಂಡ್ ಚಾರ್ಜ್ ವೇರ್ ಇಲ್ಲೊಂದು ಟೆಸ್ಟ್ ಚಾರ್ಜ್ ಇಟ್ವಿ ಅನ್ಕೊಳ್ಳಿ, ಕ್ಯೂ ನಾಟ್ ಅಂತ. ಇದರ ಮೇಲೆ ಏನು ಆಕ್ಟ್ ಆಗುತ್ತೆ? ಇದರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ, ಟೆಸ್ಟ್ ಚಾರ್ಜ್. ಇದೇನಾದ್ರೂ ನೆಗೆಟಿವ್ ಅಂದ್ರೆ ಒಳಗಡೆ ಫೋರ್ಸ್ ಆಕ್ಟ್ ಆಗುತ್ತೆ. ನಾನು ಕಡೆ ಹೇಳ್ಬಿಟ್ಟಿದ್ದೇನೆ ಆಲ್ರೆಡಿ. ಈ ರೀತಿ ಫೋರ್ಸ್ ಆಕ್ಟ್ ಆಗುತ್ತಲ್ಲ, ದ ಸ್ಪೇಸ್ ಅರೌಂಡ್ ಚಾರ್ಜ್ ವೇರ್ ಎ ಟೆಸ್ಟ್ ಚಾರ್ಜ್ experiences force. A test charge experiences force and it is given by force experienced by unit charge. ಯೂನಿಟ್ ಚಾರ್ಜ್ ಅಂದ್ರೆ ಗೊತ್ತಿದೆ ನಿಮಗೆ, ಡಿವೈಡೆಡ್ ಬೈ ಕ್ಯೂ ನಾಟ್ ಮಾಡಬೇಕು. ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವಲ್ ಟು ಫಾರ್ಮುಲಾ ಬರುತ್ತೆ. ಏನದು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಇಲ್ಲಿ ಎಷ್ಟು ಫೋರ್ಸ್ ಆಕ್ಟ್ ಆಗಿದೆ ಡಿವೈಡೆಡ್ ಬೈ ಎಷ್ಟು ಚಾರ್ಜ್ ಆಗಿದೆ, ಕ್ಯೂ ನಾಟ್. ಪರ್ ಯೂನಿಟ್ ಚಾರ್ಜ್ ಅಂದ್ರೆ ಏನು? ಪರ್ ಯೂನಿಟ್ ಟೈಮ್ ಅಂತ ಕರಿತೀವಿ, ಡಿವೈಡೆಡ್ ಬೈ ಟಿ ಮಾಡ್ತೀವಿ. ಪರ್ ಯೂನಿಟ್ ಚಾರ್ಜ್ ಅಂದ್ರೆ ಡಿವೈಡೆಡ್ ಬೈ ಕ್ಯೂ ನಾಟ್ ಮಾಡಬೇಕು. ಸೊ ಇ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ? ಎಫ್ ಡಿವೈಡೆಡ್ ಬೈ ಕ್ಯೂ ನಾಟ್. ಇನ್ನೊಂದ್ಸರಿ ನೋಡ್ಬಿಟ್ಟಿದ್ದಾನೆ. ಸ್ಪೇಸ್ ಅರೌಂಡ್ ಎ ಚಾರ್ಜ್ where a test charge ಅಂದ್ರೆ ಯಾವ್ದಿದೆ? ಕ್ಯೂ ನಾಟ್ ಅಂತ ಬರೆದಿದ್ದೀನಿ. where a test charge experiences force and it is given by electric field is given by force experienced per unit charge. ಆಮೇಲೆ ಇಲ್ಲಿ ನೋಡಿ, ಇದು ಫೋರ್ಸ್ ವೆಕ್ಟರ್ ಕ್ವಾಂಟಿಟಿ ಇದೆ, ಇದೊಂದು ಸ್ಕೇಲರ್ ಇದೆ, ಆಲ್ರೆಡಿ ಹೇಳಿದ್ದೀನಿ. ಸೊ ಇದು ವೆಕ್ಟರ್ ಇದು ಏನಾಗಬೇಕು? ವೆಕ್ಟರ್ ಆಗಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗಿರುತ್ತೆ? ಫೋರ್ಸ್ ಡೈರೆಕ್ಷನ್ ಹೆಂಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಹಂಗೆ ಇರಬೇಕು. Yes or no? So direction of F, whatever direction of F is there, or direction of E, whatever direction of E, we need to find out. So direction of E is same as that of force experienced by test charge. ಟೆಸ್ಟ್ ಚಾರ್ಜ್ ಯಾವ ಕಡೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅದೇ ಡೈರೆಕ್ಷನ್ ಅಲ್ಲಿ ಏನಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸ್ವಲ್ಪ ಈ ಕಡೆ ಫೋಕಸ್ ಮಾಡಿ ನಾನು ಹೇಳ್ತೀನಿ. ಈ ಕಡೆ ನೋಡಿ, ನಾನು ನಿಮಗೆ ಹೇಳಿದೆ ಟೆಸ್ಟ್ ಚಾರ್ಜ್ ಯಾವ ರೀತಿಯಾಗಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಆ ಕಡೆ ಇರುತ್ತೆ ಅಂತ ಹೇಳಿ. ನಾನು ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಇದೆ ಅಂತ ಹೇಳಿದ್ದೀನಿ. ಇಲ್ಲಿ ಟೆಸ್ಟ್ ಚಾರ್ಜ್ ಇಟ್ಟಿದ್ರೆ ಟೆಸ್ಟ್ ಚಾರ್ಜ್ ಮೇಲ್ಗಡೆ ಫೋರ್ಸ್ ಹೆಂಗಿದೆ? ಹೊರಗಡೆ ಇದೆ. ಸೊ ಟೆಸ್ಟ್ ಚಾರ್ಜ್ ಮೇಲ್ಗಡೆ ಫೋರ್ಸ್ ಹೊರಗಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಹಂಗೆ ಇದೆ. ಆಮೇಲೆ ಈ ಕಡೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ಯೂ ನಾಟ್ ಇಟ್ಟಿದ್ದೀನಿ, ಇದ್ರ ಮೇಲೆ ಆಕ್ಟ್ ಆಗುವಂತ ಫೋರ್ಸ್ ಹೆಂಗಿದೆ? ಒಳಗಡೆ ಇದೆ, ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಇದೆ. ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಹೆಂಗಿದೆ? ಸೇಮ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಇವೆರಡು ಡೈರೆಕ್ಷನ್ ಗಳು ಏನಿರ್ತವೆ? ಸೇಮ್ ಇರ್ತವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದ್ರ ಬಗ್ಗೆ ಯೂನಿಟ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಫೋಕಸ್ ಮಾಡಿ, ಲೈಟ್ ಇರುತ್ತೆ ಸ್ವಲ್ಪ ಕಾಣೋದಿಲ್ಲ. ಸೊ ಯೂನಿಟ್, ವಾಟ್ ಈಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ನೋಡಿ ಇಲ್ಲಿ ನ್ಯೂಟನ್ ಪರ್ ಕೂಲಂಬ್. ಏನಾಗುತ್ತೆ ಇದು? ನ್ಯೂಟನ್ ಪರ್ ಕೂಲಂಬ್ ಯೂನಿಟ್ ಆಯ್ತು. Are you getting my point or not? ಇದರ ಡೈಮೆನ್ಷನ್ ನೀವು ತೆಗಿಬಹುದು. ಡೈಮೆನ್ಷನ್ ಬಾರಿ ಸಿಂಪಲ್ ಇದೆ, ಇದು ನಿಮಗೆ ಗೊತ್ತೇ ಇದೆ. ನಾನು ಜಾಸ್ತಿ ಡೀಟೇಲ್ ಆಗಿ ಹೋಗೋದಿಲ್ಲ. ನ್ಯೂಟನ್ ಅಂದ್ರೆ ಏನಾಗುತ್ತೆ? ml ಸ್ಕ್ವೇರ್ ಟಿ ಪವರ್ -2. ಇದು ಬಾರಿ ಹೇಳೋ ಅವಶ್ಯಕತೆನೂ ಇಲ್ಲ ನನಗೆ, ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇದನ್ನ 11th ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ಕೂಲಂಬ್ ಅಂದ್ರೆ ಏನಾಗುತ್ತೆ? ಇದು AT. I equal to Q by T, Q equal to IT. I ಅಂದ್ರೆ ಆಂಪಿಯರ್, T ಅಂದ್ರೆ ಟೈಮ್. ಆಮೇಲೆ ಇದನ್ನ ಏನೇನು ಮಾಡ್ತಾರೆ ಮಾಡಾದ್ಮೇಲೆ ಆನ್ಸರ್ ಬರುತ್ತೆ. ಓಕೆ. ಸೊ ಮುದ್ದು ಮಕ್ಕಳೇ, ಈಗ ಸದ್ಯಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್ ಗೊತ್ತಾಯ್ತು, ಅಂದ್ರೆ ಅದ್ರ ಫಾರ್ಮುಲಾ ಗೊತ್ತಾಯ್ತು. ಇದನ್ನ ಫುಲ್ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ. ಭಾರಿ ಇಂಪಾರ್ಟೆಂಟ್ ಇದು, ಭಾರಿ ಇಂಪಾರ್ಟೆಂಟ್. ಬೇಸಿಕ್ ಇದು, ಬೇಸಿಕ್ ಫಾರ್ಮುಲಾ. ಇನ್ನು ಮುಂದೆ ಎಲೆಕ್ಟ್ರಿಕ್ ಫೀಲ್ಡ್ ಬೇರೆ ಫಾರ್ಮುಲಾ ಬರುತ್ತೆ ಏನಂತ ಹೇಳಿ, ಅದನ್ನ ನೋಡಕ್ಕೆ ಶುರು ಮಾಡಿ. ಓಕೆ, ಐ ಹೋಪ್ ಎವ್ರಿಬಡಿ ಇಸ್ ಮೇಕಿಂಗ್ ನೋಟ್ಸ್. ಎಲ್ಲರೂ ನೋಟ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು
ಅನ್ಕೊಂಡಿದ್ದೀನಿ. ಓಕೆ, ಎಲ್ಲರೂ ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಓಕೆ, ಫೈನ್. ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಸ್ವಲ್ಪ ಗೊತ್ತಾಗ್ತಾ ಇದೆ. ಓಕೆ, ಮತ್ತೇನಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆನೇ ನೋಡಬೇಕು. 1 ಅವರ್ ಏನೇ ನೋಡಿದ್ರು ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ರಿಲೇಟೆಡ್ ನೀವು ನೋಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಸಿಂಪಲ್ ಟಾಪಿಕ್ ನಾನು ಆಲ್ರೆಡಿ ಹೆಡ್ಡಿಂಗ್ ಹಾಕಿದ್ದೆ. ಅದನ್ನ ಏನಂತ ಹೇಳಿ, ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಡ್ಯೂ ಟು ಪಾಯಿಂಟ್ ಚಾರ್ಜ್. And intensity of electric field is nothing but electric field only. It is represented by E ಅಂತ represent ಮಾಡ್ತೇವೆ. ಓಕೆ, ಸಿಂಪಲ್ ಹೆಂಗ ಹಿಡಿಬೇಕು, ಒಂದು ಪಾಯಿಂಟ್ ಚಾರ್ಜ್ ಇದೆ ಇಲ್ಲಿ, ಪ್ಲಸ್ ಕ್ಯೂ ಅಂತ ಒಂದು ಪಾಯಿಂಟ್ ಚಾರ್ಜ್ ಇದೆ. ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ಆರ್ ಹೋಗೋಣ. ಇಲ್ಲೊಂದು ಪಾಯಿಂಟ್ ಪಿ ಅಂತ ಕರೀತೀನಿ. ಪಾಯಿಂಟ್ ಪಿ ಎಷ್ಟು ಡಿಸ್ಟೆನ್ಸ್ ಇದೆ? ಆರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈ ಪಾಯಿಂಟ್ ಪಿ ಅಲ್ಲಿ ಇದರಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟ್ ಆಗುತ್ತೆ ಅಂತ ನಾನು ಏನ್ ಮಾಡಬೇಕು, ಕಂಡುಹಿಡಿಬೇಕು. ಬಾರಿ ಸಿಂಪಲ್, ಏನ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಪಾಯಿಂಟ್ ಪಿ ಅಲ್ಲಿ ಏನಿರೋದು, ಒಂದು ಟೆಸ್ಟ್ ಚಾರ್ಜ್ ಇರೋದು. ವಾಟ್ ಇಸ್ ದಿಸ್? ಕ್ಯೂ ನಾಟ್ ಇಸ್ ನಥಿಂಗ್ ಬಟ್ ಟೆಸ್ಟ್ ಚಾರ್ಜ್. ಒಂದು ಚಾರ್ಜ್ ಅನ್ನ ಇಲ್ಲಿ ಚಾರ್ಜ್ ಇಟ್ಟ ತಕ್ಷಣ ಕೂಲಂಬ್ಸ್ ಲಾ ಪ್ರಕಾರ ಏನ್ ಆಕ್ಟ್ ಆಗುತ್ತೆ ಇಲ್ಲಿ? ಫೋರ್ಸ್ ಆಕ್ಟ್ ಆಗುತ್ತೆ. ಆಗಿದ ತಕ್ಷಣ ಈ ಫೋರ್ಸ್ ಹಿಂಗಿರುತ್ತೆ. ಈ ಫೋರ್ಸ್ ಕಂಡಿಡಿದ್ರೆ ಆ ಫೋರ್ಸ್ ಗೆ ಏನ್ ಡಿವೈಡ್ ಮಾಡಿ, ಈ ಟೆಸ್ಟ್ ಚಾರ್ಜ್ ಅನ್ನ ಡಿವೈಡ್ ಮಾಡಿ ನಿಮ್ಗೆ ಏನ್ ಬಂತು? ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ಇತ್ತಲ್ಲ, ಏನದು? ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಟೆಸ್ಟ್ ಚಾರ್ಜ್ ಡಿವೈಡೆಡ್ ಬೈ ಟೆಸ್ಟ್ ಚಾರ್ಜ್. ಇದಂತ ಗೊತ್ತಿದೆ ನಿಮಗೆ. ನೆಕ್ಸ್ಟ್, ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಟೆಸ್ಟ್ ಚಾರ್ಜ್ ಎಷ್ಟಾಗುತ್ತೆ? ಕೂಲಂಬ್ಸ್ ಲಾ ನೆನಪು ಮಾಡ್ಕೊಳ್ಳಿ. ಕೆ ಫೋರ್ಸ್ ಎಷ್ಟಾಗುತ್ತೆ? ಕೆ. ನೆಕ್ಸ್ಟ್ ಇನ್ನೊಂದು ಕ್ಯೂ. ನೆಕ್ಸ್ಟ್ ಅಲ್ಲಿರೋದು ಕ್ಯೂ ನಾಟ್ ಡಿವೈಡೆಡ್ ಬೈ, ನಾನು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 2ನೇ ವಿಡಿಯೋ 3ನೇ ವಿಡಿಯೋ ಎಲ್ಲ ಡಿವೈಡೆಡ್ ಬೈ ಏನಾಗುತ್ತೆ? ಇದು ಆರ್ ಸ್ಕ್ವೇರ್. ಎಫ್ ಆಯ್ತು. ಕೆ ಕ್ಯೂ ನಾಟ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನಿದೆ? ಕ್ಯೂ ನಾಟ್. ಸೊ ಇದ್ರೊಳಗಡೆ ಕ್ಯೂ ನಾಟ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಫಾರ್ಮುಲಾ ಬಂತು. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಏನದು? ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಮುಗಿದೋಯ್ತು. ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆಸ್ ಸಿಂಪಲ್ ಆಸ್ ದಟ್. ಏನಿದೆ ಇದರಲ್ಲಿ? ಆಮೇಲೆ ಕೆ ಅಂದ್ರೆ ಏನೇನಂತ ಗೊತ್ತಿದೆ ನಿಮ್ಗೆ? ಕೆ ಅಂದ್ರೆ ಒಂದು ವೇಳೆ ಮೀಡಿಯಂ ಇದ್ರೆ ಏನಾಗುತ್ತಿದ್ದು? 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸಪರೇಟ್ ವಿಡಿಯೋ ಆಗಿದೆ, ನಿಮಗೆ ಗೊತ್ತಿಲ್ಲ ಅಂದ್ರೆ ಪರ್ಮಿಟಿವಿಟಿ ಅಂಡ್ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಟೈಪ್ ಮಾಡಿ, ಅಲ್ಲಿ ನನ್ನ ವಿಡಿಯೋ ಬಂದಿರುತ್ತೆ. ಅಂತ ಪ್ಲೇ ಲಿಸ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿದೆ, ಅಲ್ಲಿ ನೋಡಬಹುದು. ಅದೇ ಏನಾದ್ರೂ ಫ್ರೀ ಸ್ಪೇಸ್ ಇದ್ರೆ, ಒಂದು ವೇಳೆ ಏನಾದ್ರೂ ಫ್ರೀ ಸ್ಪೇಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿತಾ ಇದ್ರೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಪ್ಸಿಲಾನ್ ಬದಲಿಗೆ ಏನ್ ಬರುತ್ತೆ? 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. 1 ಬೈ 4 ಪೈ ಎಪ್ಸಿಲಾನ್ ನಾಟ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆಸ್ ಸಿಂಪಲ್ ಆಸ್ ದಟ್. ಏನಿದೆ ಇದು? ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಫಾರ್ಮುಲಾ ಬಂತು ನಮಗೆ. ಏನದು? ಇದನ್ನ ನ್ಯೂಮರಿಕಲ್ ಗೆ ಇದನ್ನೇ ಬಾರಿ ಯೂಸ್ ಮಾಡ್ತೀವಿ. ಬಟ್ NCERT ಅಲ್ಲಿ ಈ ರೀತಿ ಕೂಡ ಮೆನ್ಷನ್ ಮಾಡಿದ್ದಾರೆ. 1 ಬೈ 4 ಪೈ ಎಪ್ಸಿಲಾನ್ ನಾಟ್ 1 ಬೈ 4 ಪೈ ಎಪ್ಸಿಲಾನ್ ಕ್ಯೂ ಇವೆಲ್ಲ ಕಾನ್ಸ್ಟೆಂಟ್ಗಳು. ಇದ್ರ ಬಗ್ಗೆ ಸಪರೇಟ್ ವಿಡಿಯೋನೇ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಕಾನ್ಸೆಪ್ಟ್ ಏನದು? ಎಲೆಕ್ಟ್ರಿಕ್ ಫೀಲ್ಡ್ ಇನ್ ವೆಕ್ಟರ್ ಫಾರ್ಮ್. ಏನದು? ಎಲೆಕ್ಟ್ರಿಕ್ ಫೀಲ್ಡ್ ಇನ್ ವೆಕ್ಟರ್ ಫಾರ್ಮ್. ಹೆಂಗೆ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಬರೀತಿದ್ವಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ ವೆಕ್ಟರ್ ಫಾರ್ಮ್ ಹೆಂಗ್ ಬರೀಬಹುದು? ಬರದ ತಕ್ಷಣ ಇಲ್ಲಿ ಫಾರ್ ಎಕ್ಸಾಂಪಲ್ 1 ಪ್ಲಸ್ ಕ್ಯೂ ಚಾರ್ಜ್ ಇದೆ. ಆಮೇಲೆ ಇಲ್ಲಿಂದ ಡಿಸ್ಟೆನ್ಸ್ ಆರ್ ಹೋಗಿದೀವಿ. ಈ ಪಾಯಿಂಟ್ ಗೆ ಏನಂತ ಕರೆದಿದ್ದೀವಿ? ಪಿ ಅಂತ ಕರೆದಿದ್ದೀವಿ. ಪಿ ಅಂತ ಕರೆದ ತಕ್ಷಣ ಏನ್ ಇಡ್ತೀವಿ? ಟೆಸ್ಟ್ ಚಾರ್ಜ್ ಇಡ್ತೀವಿ. ಇಟ್ಟ ತಕ್ಷಣ ಇದ್ರ ಮೇಲೆ ಏನ್ ಆಕ್ಟ್ ಆಗುತ್ತೆ? ಫೋರ್ಸ್ ಆಕ್ಟ್ ಆಗುತ್ತೆ. ಫೋರ್ಸ್ ಆಕ್ಟ್ ಆದ ತಕ್ಷಣ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಪರ್ ಯೂನಿಟ್ ಚಾರ್ಜ್. ಅದು ಗೊತ್ತೇ ಇದೆ ನಿಮಗೆ. ಅದರಲ್ಲಿ ಏನ್ ಮಾಡೋದು? ವೆಕ್ಟರ್ ಫಾರ್ಮ್ ಅಲ್ಲಿ ಬರಿಬೇಕಲ್ಲ. ವೆಕ್ಟರ್ ಫಾರ್ಮ್ ಅಲ್ಲಿ ಬರಿಬೇಕಂದ್ರೆ ಇಲ್ಲಿ ಏನಿದೆಯಲ್ಲ, ಈ ಆರ್ ಡಿಸ್ಟೆನ್ಸ್ ಇದೆಯಲ್ಲ, ಇಲ್ಲೊಂದು ವೆಕ್ಟರ್ ನಾನು ರೀಪ್ರೆಸೆಂಟ್ ಮಾಡ್ತೀನಿ. ಇದಕ್ಕೆ ಏನಂತ ಕರೀತೀನಿ? ದಿಸ್ ಈಸ್ ವೆಕ್ಟರ್ ಆರ್ ಅಂತ ಕರೀತೀನಿ. ಇಲ್ಲಿಂದ ಇಲ್ಲಿಗೆ ವೆಕ್ಟರ್ ಆರ್ ಅಂತ ಕರೆದ ವೆಕ್ಟರ್ ಆರ್ ಅಂತ. ಫೋರ್ಸ್ ಹೀಗಿದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹಂಗೆ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ, ಫೋರ್ಸ್ ಅದೇ ಡೈರೆಕ್ಷನ್ ಸೇಮ್ ಇದೆ, ಎರಡು ಸೇಮ್ ಇದಾವೆ. ಇಟ್ಟ ತಕ್ಷಣ ಈಗೇನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು, ನಾನು ಏನ್ ಬರೀತೀನಿ ನೋಡಿ. ಎಫ್ ಅಂದ್ರೆ ಏನಿದೆ? ಇದು ಕೆ. ಎಫ್ ಅಂದ್ರೆ ಫೋರ್ಸ್ ಅಂದ್ರೆ ಗೊತ್ತಲ್ಲ, ಕೆ ಕ್ಯೂ ನಾಟ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇದಂತೂ ಇದೆ. ಆಮೇಲೆ ಡಿವೈಡೆಡ್ ಬೈ ಕ್ಯೂ ನಾಟ್ ಇದೆ. ಇದ ತಕ್ಷಣ ಯಾವ ಡೈರೆಕ್ಷನ್ ಇದೆ? ಇಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಆರ್ ಕ್ಯಾಪ್. ಆರ್ ಕ್ಯಾಪ್ ಅಂತ ಬರೀತೀವಿ ಇಲ್ಲಿ. ಆರ್ ಕ್ಯಾಪ್ ಯಾಕಂದ್ರೆ ವೆಕ್ಟರ್ ಆರ್ ಹೆಂಗಿದೆ ಇದೇ ಡೈರೆಕ್ಷನ್ ಅಂದ್ರೆ ಆರ್ ಕ್ಯಾಪ್ ಅಂತ ಬರೀತೀವಿ. ಆರ್ ಕ್ಯಾಪ್ ಅಂತ ನಾವು ಬರೆದ್ರೆ ಮುಂದೆ ಏನಾಗುತ್ತೆ ನೋಡಿ, ಇದು ಕೆ, ಆಮೇಲೆ ಇದರಲ್ಲಿ ಏನ್ ಕ್ಯಾನ್ಸಲ್ ಆಗುತ್ತೆ? ಕ್ಯೂ ನಾಟ್ ಕ್ಯಾನ್ಸಲ್ ಆಯ್ತು. ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆಮೇಲೆ ಇದನ್ನ ಆರ್ ಕ್ಯಾಪ್ ಅನ್ನ ಹೆಂಗ್ ಬರೀಬಹುದು? ವೆಕ್ಟರ್ ಆರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆರ್ ಅಂತ ಬರೀಬಹುದಾ? ಗೊತ್ತಲ್ಲ, ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಗೊತ್ತಿದೆಯಾ ಮುದ್ದ ಮಕ್ಕಳೇ? ಕಥೆಗಳಿದ್ದೀರಾ ಇಲ್ಲಂದ್ರೆ ನೋಡ್ಕೋಬೇಕು. ಇದನ್ನೆಲ್ಲ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ, ಎಲೆಕ್ಟ್ರಿಕ್ ಫೀಲ್ಡ್ ಇರಲಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಇದು ಕೆ ಕ್ಯೂ ಡಿವೈಡೆಡ್ ಬೈ ಇದು ಆರ್ ಸ್ಕ್ವೇರ್. ಇನ್ನೊಂದು ಮ್ಯಾಗ್ನಿಟ್ಯೂಡ್ ಆರ್ ಇದ್ರೆ ಆರ್ ಎಷ್ಟಿದೆ? ಆರ್ ಇದೆ. ಸೊ ಅದ್ರ ಸಲ ಎರಡು ಸೇರ್ಕೊಂಡು ಏನಾಗ್ತದೆ? ಇದು
r cube. ಇದು ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ e to the power 1, ಸೊ ಕ್ಯೂಬ್. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ r ಮುಗಿದೋಯ್ತು. ಇದು ಯಾವ ಫಾರ್ಮ್ ಅಲ್ಲಿ? ವೆಕ್ಟರ್ ಫಾರ್ಮ್ ಅಲ್ಲಿ. ವೆಕ್ಟರ್ ಫಾರ್ಮ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಈ ರೀತಿಯಾಗಿ ಕೂಡ ಮೆನ್ಷನ್ ಮಾಡಬಹುದು. ಎನ್ಸಿಆರ್ಟಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದೇನು ಅಂತ ಪರ ಇಂಪಾರ್ಟೆಂಟ್ ಅಲ್ಲ, ಇಟ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್. ಬಟ್ ಈ ಕಾನ್ಸೆಪ್ಟ್ ಇದೆಯಲ್ಲ, E = F/Q. ಏನ್ ಹೇಳಿ? E = F/Q. E = F/Q. ಆಮೇಲೆ ಮುಂದೆ ಹೋಗಿ E = KQ/R². ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಾದ್ರು ನೀವು ಗ್ರಾಫ್ ಅಲ್ಲಿ ಹೇಳ್ಕೊಳ್ಳಿ. ನಾನು ಅಲ್ಲಿ ಇಲ್ಲಿ ಬರೀತಾ ಇದ್ದೀನಿ, ಬಟ್ ನೀವು ನೀಟಾಗಿ ಬರ್ಕೊಂಡಿದ್ದೀರಾ ಒಂದಾದ್ಮೇಲೆ ಒಂದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಆಮೇಲೆ ಡಿಸ್ಟೆನ್ಸ್ ಇದೆ. ಹೌ ದೇ ಆರ್ ರಿಲೇಟೆಡ್? ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಜಸ್ಟ್ ಲೈಕ್ ಕೂಲಂಬ್ಸ್ ಲಾ. ಅದರ ಸಲ ಗ್ರಾಫ್ ಹೆಂಗ್ ಬರುತ್ತೆ? ಇದು ಈ ರೀತಿಯಾಗಿ ಬರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಟ್ ಫಾಲೋಸ್ ಇನ್ವರ್ಸ್ ಸ್ಕ್ವೇರ್ ಲಾ, ಈ ರೀತಿಯಾಗಿ ಗ್ರಾಫ್. ಓಕೆ, ಗೊತ್ತಾಗ್ತಿದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಸೊ ದೀಸ್ ಆರ್ ದ ಲಿಟಲ್ ಡೀಟೇಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಇನ್ನೇನಿದ್ರು ಒಂದು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅರ್ಥ ಮಾಡ್ಕೊಳ್ಳೋದು. ನೆಕ್ಸ್ಟ್ ನ್ಯೂಮರಿಕಲ್ಸ್. ಓಕೆ, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಆಲ್ ದಿಸ್ ಥಿಂಗ್ಸ್. ಅಳಿಸ್ತಾ ಇದ್ದೆ ನಾನು, ಐ ಆಮ್ ಜಸ್ಟ್ ರಬ್ಬಿಂಗ್ ದೆಮ್ ಆಫ್. ಓಕೆ, ಫೈನ್. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಏನಾದರೂ ನೆನಪಿದೆಯಾ ನಿಮಗೆ? ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ನೆನಪಿದೆಯಾ ಮುದ್ದು ಮಕ್ಕಳೇ? ಏನ್ ಹೇಳಿ? ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಏನದು? ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂದ್ರೆ ಏನೇನೋ ವೆಕ್ಟರ್ ಇಲ್ಲಿ ಆಡ್ ಮಾಡೋದಿತ್ತಲ್ಲ ಕೂಲಂಬ್ಸ್ ಲಾ ಅಲ್ಲಿ, ಆ ರೀತಿಯಾಗಿ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಏನ್ ಹೇಳುತ್ತೆ? ಬಾರಿ ಹೆಡ್ಡಿಂಗ್ ಹಾಕ್ಬಿಡಿ, ಅದನ್ನು ಕೂಡ ಸಿಂಪಲ್ ಆಗಿ. ಏನದು? ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಏನ್ ಹೇಳುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕರೀಬಹುದು. ಏನಂದ್ರೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಸಿಸ್ಟಮ್ ಆಫ್ ಚಾರ್ಜಸ್ ಅಂದ್ರೆ ಬೇರೆ ಬೇರೆ ಚಾರ್ಜ್ಗಳಿದಾವೆ, ಹೆಚ್ಚಿಗೆ ಚಾರ್ಜ್ಗಳಿದಾವೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಚಾರ್ಜ್ ಇದೆ. ಏನ್ ಚಾರ್ಜ್ ಇದು? ಲೆಟ್ ಮಿ ಕಾಲ್ ಇಟ್ as Q1. ಆಮೇಲೆ ಇಲ್ಲಿ ಇನ್ನೊಂದು ಚಾರ್ಜ್ ಇದೆ, ಲೆಟ್ ಮಿ ಕಾಲ್ ಇಟ್ as -Q2. ಆಮೇಲೆ ಇಲ್ಲಿ ಇನ್ನೊಂದು ಚಾರ್ಜ್ ಇದೆ, ಅದಕ್ಕೆ ಏನಂತ ಕರೀತೀನಿ? Q3. ಈ ಮೂರು ಚಾರ್ಜ್ಗಳಿದಾವಲ್ಲ, ಈ ಮೂರು ಚಾರ್ಜ್ಗಳಿಂದ ಈ ಪಾಯಿಂಟ್ ಅಲ್ಲಿ ಇಲ್ಲೊಂದು ಪಾಯಿಂಟ್ P ಅಂತ ಕೊಟ್ಟಿದ್ದೇವೆ, ಪಾಯಿಂಟ್ P ಅಂತ. ಈ ಪಾಯಿಂಟ್ P ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಹೆಂಗ್ ಮಾಡ್ತೀರಾ? ಇದರಿಂದ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಹೆಂಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್? ಹೊರಗಡೆ ಇದೆ. ಹೊರಗಡೆ ಇದೆ, ಏನಂತ ಕರಿತೀನಿ? ಅದಕ್ಕೆ E1 ಅಂತ ಕರಿತೀನಿ. ಈ ರೀತಿ ಹೆಂಗೆ ಕಂಡುಹಿಡಿಬೇಕಂತ ಗೊತ್ತಿದೆ. ಇಲ್ಲೊಂದು ಟೆಸ್ಟ್ ಚಾರ್ಜ್ ಇಡ್ತಾರೆ. ಟೆಸ್ಟ್ ಚಾರ್ಜ್ ಇಟ್ಟ ತಕ್ಷಣ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ದಟ್ ಫೋರ್ಸ್ ಡಿವೈಡೆಡ್ ಬೈ Q0. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ, ಅದನ್ನ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ Q2 ಇದೆ. Q2 ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಮೈನಸ್ ಅಂದ್ರೆ ಹೆಂಗಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇದೆ. ಓಕೆ, ಸೊ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೊಂದಿದೆ. ಇದಕ್ಕೆ ಏನಂತ ಕರಿತೀನಿ? E2 ಅಂತ ಕರಿತೀನಿ. ಅಂದ್ರೆ ಇದ್ಯಾವ ಚಾರ್ಜ್? Q3 ಪಾಸಿಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಹೊರಗಡೆ ಇದೆ. ಸೊ ಇದೇನಾಗಿದೆ? E3 ಆಗಿದೆ. ಇಲ್ಲೊಂದು E1 ವೆಕ್ಟರ್ ಇದೆ, ಇಲ್ಲೊಂದು E2 ವೆಕ್ಟರ್ ಇದೆ, ಇಲ್ಲೊಂದು E3 ವೆಕ್ಟರ್ ಇದೆ. ಈ ವೆಕ್ಟರ್ಗಳನ್ನ ಹೆಂಗ್ ಆಡ್ ಮಾಡೋದು ಅಂತ ಗೊತ್ತಿದೆ ನಿಮಗೆ? ಬಾರಿ ಸಿಂಪಲ್. ಏನದು? E net at point P. E net at point P is equal to vector E1 plus vector E2 plus vector E3. ನಾರ್ಮಲ್ ಆಗಿ ಆಡ್ ಮಾಡಂಗಿಲ್ಲ ಇವನ್ನ. ನಾರ್ಮಲ್ ಆಗಿ ಆಡ್ ಮಾಡಿದ್ರೆ ರಾಂಗ್ ಆಗುತ್ತೆ. ಏನ್ ಮಾಡ್ಬೇಕು ಇವನ್ನ? ವೆಕ್ಟೋರಿಯಲಿ ಆಡ್ ಮಾಡಬೇಕು. ವೆಕ್ಟೋರಿಯಲಿ ಆಡ್ ಮಾಡಿದ್ರೆ ಬಂದ್ಬಿಡುತ್ತೆ. ಇಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಟು ಸಿಸ್ಟಮ್ ಆಫ್ ಚಾರ್ಜಸ್. ಎನ್ಸಿಆರ್ಟಿ ಇದರ ಡೆರಿವೇಶನ್ ಸಿಂಪಲ್ ಆಗಿದೆ. ಕ್ಲಾಸ್ ರೂಮ್ ಅಲ್ಲಿ ಬಂದಾಗ ಮಾಡ್ಸೋಣ. ಆ ಡೆರಿವೇಶನ್ ತಗೊಂಡು ಏನ್ ಮಾಡ್ತೀರಾ? ಇದ್ರ ಮೇಲೆ ನ್ಯೂಮರಿಕಲ್ಸ್ ಮಾಡಬೇಕು. ಮೈನ್ ಡೆರಿವೇಶನ್ ಏನು? ಇದ್ರೊಂದು ಎಲೆಕ್ಟ್ರಿಕ್ ಫೀಲ್ಡ್, ಇದ್ರೊಂದು ಎಲೆಕ್ಟ್ರಿಕ್ ಫೀಲ್ಡ್ ಬರೀತಾರೆ, ಎಲ್ಲಾನು ಆಡ್ ಮಾಡ್ತೀರಾ. ಓಕೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ. ನ್ಯೂಮರಿಕಲ್ ಶುರು ಮಾಡೋಣ. ಏನಿಲ್ಲ, ಬೇರೆ ಬೇರೆ ಚಾರ್ಜಸ್ ಗಳಿದ್ದಾವೆ. ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡಿರಿ, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡಿರಿ, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡಿರಿ, ಎಲ್ಲಾನು ಕೂಡಿಸ್ಬಿಡ್ರಿ. ಹೆಂಗ್ ಕೂಡಿಸೋದು? ವೆಕ್ಟೋರಿಯಲಿ. ಇದು 2 3 4 ಇದ್ರೆ 2 + 3 + 4 ಮಾಡಕ್ಕಾಗುತ್ತಾ? ಇಲ್ಲ. ವೆಕ್ಟೋರಿಯಲಿ ಆಡ್ ಮಾಡಬೇಕು. ಓಕೆ, ಶುರು ಮಾಡೋಣ ನ್ಯೂಮರಿಕಲ್ಸ್. ಓಕೆ, ಫೈನ್. ಓಕೆ, ಫೈನ್, ಸ್ಟಾರ್ಟ್ ಆಯ್ತು. ಈಗ ರಿಯಲ್ ಕ್ಲಾಸ್ ಈಗ ಸ್ಟಾರ್ಟ್ ಆಯ್ತು. ಇಲ್ಲಿವರೆಗೂ ಒಂದು 10-15 ನಿಮಿಷ ನಿಮಗೆ ಏನಂತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಹೆಂಗ್ ಬೇಸಿಕ್ ಇದೆ ಅಂತ ಹೇಳ್ಕೊಟ್ಟೆ. ಈಗ ನ್ಯೂಮರಿಕಲ್ ಸ್ಟಾರ್ಟ್ ಮಾಡೋಣ. ಹೆಂಗಂದ್ರೆ ನ್ಯೂಮರಿಕಲ್ ಹಿಂಗಿದೆ ನೋಡಿ. ಹೆಂಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 1 ಮೈಕ್ರೋಕೂಲಂ ಚಾರ್ಜ್ ಇದೆ. ಎಷ್ಟು ಚಾರ್ಜ್ ಇದೆ ಇಲ್ಲಿ? 1 ಮೈಕ್ರೋಕೂಲಂ ಚಾರ್ಜ್ ಇದೆ. ಆಮೇಲೆ ಇಲ್ಲಿಂದ ಈ ರೀತಿಯಾಗಿ ಬಂದು ಇಲ್ಲೊಂದು ಚಾರ್ಜ್ ಇದೆ. ಲೆಟ್ ಮಿ ಕಾಲ್ ಇಟ್ ಆಸ್ -2 ಮೈಕ್ರೋಕೂಲಂ. ಇಲ್ಲಿ ಎಷ್ಟಿದೆ? -2 ಮೈಕ್ರೋಕೂಲಂ ಇದೆ. ಆಮೇಲೆ ಇವೆರಡರ ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಲೆಟ್ ಮಿ ಟೇಕ್ ದಿಸ್ ಡಿಸ್ಟೆನ್ಸ್ ಆಸ್ 2 ಸೆಂಟಿಮೀಟರ್. 2 ಸೆಂಟಿಮೀಟರ್ 20 ಸೆಂಟಿಮೀಟರ್ ಅನ್ಕೊಳ್ಳಿ. ಎಷ್ಟಾದ್ರು ಅನ್ಕೊಳ್ಳಿ, 2 ಸೆಂಟಿಮೀಟರ್ ಅನ್ಕೊಳ್ಳಿ. 2 ಸೆಂಟಿಮೀಟರ್. ಈಗ ಏನ್ ಕೇಳ್ತಿದ್ದಾರೆ ಅಂದ್ರೆ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ at center
at center of line joining 1 microcoulomb and minus 2 microcoulomb. 1 microcoulomb 2 microcoulomb ಎರಡು ಜಾಯಿನ್ ಮಾಡಿದಾರಲ್ಲ ಅದರ ಸೆಂಟರ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳ್ತಿದ್ದಾರೆ. ಕ್ವೆಶ್ಚನ್ ಬರ್ಕೊಳ್ಳಿ, ಟ್ರೈ ಮಾಡಿ. ನೀವು ಮತ್ತೆ ಆನ್ಸರ್ ಮಾಡುವಾಗ ಇನ್ನೊಂದ್ಸರಿ ಡಯಾಗ್ರಾಮ್ ತೆಗಿಬೇಕು, ನಾನು ಹತ್ರ ಇಲ್ಲೇ ಸಾಲ್ವ್ ಮಾಡ್ತಿರ್ತೀನಿ. ಸೆಂಟರ್ ಅಂದ್ರೆ 2 ಸೆಂಟಿಮೀಟರ್ ಇದೆಯಾ, 2 ಸೆಂಟಿಮೀಟರ್ ಅಲ್ಲಿ ಸೆಂಟರ್ ಇಲ್ಲಿ ಬರುತ್ತೆ. ಲೆಟ್ ಮಿ ಕಾಲ್ ದಿಸ್ ಪಾಯಿಂಟ್ ಆಸ್ O. ಆಮೇಲೆ ಇದಕ್ಕೆ ಏನಂತ ಕರೀತೀನಿ, A ಅಂತ ಕರೀತೀನಿ. ಆಮೇಲೆ ಇದಕ್ಕೆ ಏನಂತ ಕರೀತೀನಿ, B ಅಂತ ಕರೀತೀನಿ. 2 ಸೆಂಟಿಮೀಟರ್ ಅಂದ್ರೆ ಇದೆಷ್ಟಾಗುತ್ತೆ, 1 ಸೆಂಟಿಮೀಟರ್ ಅದರ ಸೆಂಟರ್ ಅಲ್ಲಿ. ಆಮೇಲೆ ಈ ಕಡೆ ಎಷ್ಟಾಗುತ್ತೆ, 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಯೂನಿಟ್ ಅಲ್ಲ ಅದು, 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮೀಟರ್ ಆಗುತ್ತೆ, 10⁻⁻² ಮೀಟರ್. ನಿಮಗೆ ಗೊತ್ತೇ ಇದೆ, ಗೊತ್ತಿದೆಯಲ್ಲ. 1 ಡಿವೈಡೆಡ್ ಬೈ 100, 1/100 10⁻². ಆಮೇಲೆ ಇದು ಕೂಡ ಏನಾಗುತ್ತೆ, 10⁻² ಮೀಟರ್. ಇದೆಲ್ಲ ಸಿಂಪಲ್ ಡೇಟಾ ನಿಮಗೆ ಗೊತ್ತಿರಬೇಕು. ಗೊತ್ತಿದ ತಕ್ಷಣ ಈಗ ಕಾನ್ಸೆಪ್ಟ್ ನೋಡಿ. 1 ಮೈಕ್ರೋಕೂಲಂಬ್ ಇದೆಯಲ್ಲ, 1 ಮೈಕ್ರೋಕೂಲಂಬ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಆ ಕಡೆ ಹೋಗುತ್ತೆ ಅದು ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ ಆ ಕಡೆ ಹೋಗುತ್ತೆ ಅಂದ್ರೆ ಪಾಸಿಟಿವ್ ಇದೆ, ಹೊರಗಡೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್, ಇದನ್ನ ಏನಂತ ಕರೀತೀನಿ, EA. ಆಮೇಲೆ ಆ ಕಡೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್, ಇದು ಮೈನಸ್ ಇದೆ. ಮೈನಸ್ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಒಳಗಡೆ ಇರುತ್ತೆ. ಸೊ ಅದು ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ, EB. ಮುಗಿದೋಯ್ತು. EA ಮತ್ತು EB ಗಳನ್ನು ಎರಡು ಕೂಡಿಸ್ಬಿಡಿ. ನೆಕ್ಸ್ಟ್ ಮತ್ತೆ Q ಅನ್ನ ಮೈನಸ್ ಅಂತ ಇಡಬೇಡಿ ಅಲ್ಲಿ ಫಾರ್ಮುಲಾ ಅಲ್ಲಿ, ಯಾಕಂದ್ರೆ ಡೈರೆಕ್ಷನ್ ತಗೊಂಡ್ಬಿಟ್ಟಿದ್ದೀವಿ ಈಗ. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ E equal to EA plus EB. Total net electric field is going to be EA plus EB. Electric field formula ನೆನಪಿದೆಯಾ, KQ divided by R square. ಏನು, KQ divided by R square. ಗೊತ್ತಾಗ್ತಿದೆಯಾ? ಓಕೆ. K ಆಮೇಲೆ Q ಅಂದ್ರೆ ಎಷ್ಟಿದೆ, ಆಮೇಲೆ EA ಕಂಡುಹಿಡಿಯಬೇಕಲ್ಲ. ಈಗ Q ಅಂದ್ರೆ 1 ಮೈಕ್ರೋಕೂಲಂಬ್ ಇದೆ. 1 ಮೈಕ್ರೋಕೂಲಂಬ್ ಅಂದ್ರೆ 10⁻⁻6 ಕೂಲಂಬ್ ಡಿವೈಡೆಡ್ ಬೈ R ಸ್ಕ್ವೇರ್ ಅಂದ್ರೆ ಮೀಟರ್ ಎಷ್ಟಿದೆ, 10⁻⁻². ಅದಕ್ಕೆ ಏನಾಗುತ್ತೆ, ವೋಲ್ಟ್ ಸ್ಕ್ವೇರ್. ಪ್ಲಸ್ ನೆಕ್ಸ್ಟ್ EB ಅಂದ್ರೆ ಇದರಿಂದ ಬಂದಿರೋದು ಮತ್ತೇನು, KQ divided by R square. K into Q ಅಂದ್ರೆ ಎಷ್ಟಿದೆ, 2 ಮೈಕ್ರೋಕೂಲಂಬ್. 2 ಮೈಕ್ರೋಕೂಲಂಬ್ ಅಂದ್ರೆ 2 into 10⁻⁻6 ಡಿವೈಡೆಡ್ ಬೈ ಏನಾಗುತ್ತೆ, ಇದು 10⁻⁻². ಸೇಮ್ ಡಿಸ್ಟೆನ್ಸ್ ಇದೆ ಅಲ್ಲಿಂದ, 10⁻⁻² ಹೋಲ್ ಸ್ಕ್ವೇರ್. ಮುಗೀತು, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತಾ ಇದು ನಾನು ಏನು ಬರ್ದಿದ್ದೀನಿ ಅಂತ? ಫಾರ್ ಎಕ್ಸಾಂಪಲ್ ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿದ್ದಾರೆ ಅನ್ಕೊಳ್ಳಿ. ಎಲ್ಲಿ ಇಟ್ಟಿದ್ದಾರೆ ಇದನ್ನ, ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿದ್ದಾರೆ. ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ K ವ್ಯಾಲ್ಯೂ ಗೊತ್ತಾಗುತ್ತೆ ನಿಮಗೆ, ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿಬಹುದು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, 1 ಮೈಕ್ರೋಕೂಲಂಬ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ, ಹೊರಗಡೆ ಇದೆ. ಎಷ್ಟಾಗುತ್ತದೆ, KQ by R square. 2 ಮೈಕ್ರೋಕೂಲಂಬ್ ಇಂದ -2 ಮೈಕ್ರೋಕೂಲಂಬ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ, ಅದು ಒಳಗಡೆ ಇದೆ. ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಇದೆ, ಎರಡು ಆಡ್ ಮಾಡಬೇಕಷ್ಟೇ. ನೋಡಿ ಇಲ್ಲಿ K ಕಾಮನ್, 10⁻⁻6 10⁻⁻6 ಕಾಮನ್, 10⁻⁻², 10⁻⁻² ಎಲ್ಲ ಕಾಮನ್ ಆಗುತ್ತಿದೆ. ಆದ ತಕ್ಷಣ ಏನೇನಾಗುತ್ತೆ ಹೇಳಿದ್ದು, ಇಂಟು ಮುಂದೆ 10⁻⁻6 ಇಲ್ಲೂ ಇದೆ ಡಿವೈಡೆಡ್ ಬೈ ನೆಕ್ಸ್ಟ್ ಏನಿದೆ, 10⁻⁻² ಹೋಲ್ ಸ್ಕ್ವೇರ್ ಇದಿದೆ. ನೆಕ್ಸ್ಟ್ ಇಲ್ಲಿ ಏನು ಉಳಿದಿದೆ, ಏನು ಉಳಿದೇ ಇಲ್ಲ. ಅಲ್ಲಿ ಬ್ರಾಕೆಟ್ ಓಪನ್ ಮಾಡಿ ಎಲ್ಲನೂ ತೆಗೆದಿದೆ. ಅಂದ್ರೆ ಇಲ್ಲಿ ಏನು ಉಳಿಯುತ್ತೆ, 1 ಪ್ಲಸ್ ಇಲ್ಲಿ ಉಳಿಯುತ್ತೆ 2. ನೋಡಿ ಅಬ್ಸರ್ವ್ ಮಾಡಿ, ಸಿಂಪಲ್ ಇದೆ, ಏನು ಜಾಸ್ತಿ ಜಂಜಟ್ ಇಲ್ಲ ಇದ್ರೊಳಗಡೆ. ನೆಕ್ಸ್ಟ್ ಕಂಡುಹಿಡಿಯಿರಿ, ಇದನ್ನ ಯಾವ ರೀತಿ ಬೇಕಾದ್ರೂ ಕಂಡುಹಿಡ್ಕೋಬಹುದು ನೀವು. E net is equal to K ಅಂದ್ರೆ ಏನಾಗುತ್ತೆ, ಇದು 9 into 10⁻⁹ ನೆನ್ಪಿಡಕ್ ಹೇಳಿದೀನಿ. ಇಂಟು ಏನಾಗುತ್ತೆ, ಇದು 10⁻⁻6 ಡಿವೈಡೆಡ್ ಬೈ 10⁻⁻² ಹೋಲ್ ಟು ದ ಪವರ್ 2 ಅಂದ್ರೆ 10⁻⁻4 ಇಂಟು ಏನಾಗುತ್ತೆ 3. ಆಮೇಲೆ 9 into 3 27. 27 into 10⁻⁹ 10⁻⁻6 ಅಂದ್ರೆ 10⁻3. ಆಮೇಲೆ 10⁻⁻4 ಮೇಲೆ ಹೋದ್ರೆ 10⁻4. ಸೊ ದ ಆನ್ಸರ್ ಏನು ಬಂತು, 27 into 10⁻⁷. ಏನಿದು, ನ್ಯೂಟನ್ ಪರ್ ಕೂಲಂಬ್. ಆಲ್ರೆಡಿ ಹೇಳಿದ್ರೆ ನಿಮಗೆ ಯೂನಿಟ್ ಕೂಡ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 27 into 10⁻⁷ ನ್ಯೂಟನ್ ಪರ್ ಕೂಲಂಬ್. ಮತ್ತೆ ಇದು ಹೆಂಗಿದೆ, -2 ಮೈಕ್ರೋಕೂಲಂಬ್ ಕಡೆ ಇದೆ, ಈ ರೀತಿಯಾಗಿದೆ. ಸೊ ಅದರ ಸಲುವಾಗಿ ಬರೀತೀನಿ, ಇಟ್ ಈಸ್ ಟುವರ್ಡ್ಸ್ -2 ಮೈಕ್ರೋಕೂಲಂಬ್. ಡೈರೆಕ್ಷನ್ ಕೂಡ ಬಾರಿ ಇಂಪಾರ್ಟೆಂಟ್. ಒಂದ್ ವೇಳೆ ಏನಾದ್ರು ಇದು ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇಟ್ಟರೆ ಯಾವ ರೀತಿಯಾಗಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಈ ಕಡೆ ಆಗುತ್ತೆ. ಆಲ್ರೆಡಿ ಅದನ್ನು ಹೇಳಿದ್ದೀನಿ, ಅದು ಬೇಡ. ನೆಕ್ಸ್ಟ್ ನ್ಯೂಮರಿಕಲ್ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಎರಡು ಈ ಕಡೆ ಇರೋದ್ರಿಂದ ಆಡ್ ಮಾಡಿ ಕಂಡುಹಿಡಿದ ಈ ರೀತಿಯಾಗಿ ನಾನು ನಿಮಗೆ ತೋರಿಸಿದ್ದೇನೆ. ಸಿಂಪಲ್, ಭಾರಿ ಸಿಂಪಲ್ ನ್ಯೂಮರಿಕಲ್. ನೆಕ್ಸ್ಟ್ ಸ್ವಲ್ಪ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಮಾಡೋಣ. ಸ್ವಲ್ಪ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈಗ ಭಾರಿ ಇಂಪಾರ್ಟೆಂಟ್ ಇದು. ನೀವು ಬೋರ್ಡ್ ಎಕ್ಸಾಮ್ ಎಲ್ಲ ಇದೇ ರೀತಿ ಕೇಳಿರ್ತಾರೆ ಯೂಶುವಲಿ. ಸಿಂಪಲ್ ಕಾನ್ಸೆಪ್ಟ್ ತಿಳಿಸಕ್ಕೆ ಈಸಿ ಆಗಿರುವಂತ ಪ್ರಾಬ್ಲಮ್ ಅನ್ನು ತಗೊಂಡು ಹೇಳಿ. ಓಕೆ, ಕಳಿಸ್ತಾ ಇದ್ದೀನಿ ಇದನ್ನ. ಓಕೆ ಫೈನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಕ್ ಶುರು ಮಾಡೋಣ. ಇನ್ನ ನೆಕ್ಸ್ಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್, ಭಾರಿ ಇಂಟ್ರೆಸ್ಟಿಂಗ್ ಇರುತ್ತೆ. ಆಲ್ರೆಡಿ ಒಂದು ಪ್ರಾಬ್ಲಮ್ ಬರೆದು ಬಿಡ್ತೀನಿ. ಇಲ್ಲಿ ಬರೆದ ತಕ್ಷಣ ನೀವು ಅದನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದೆ. ಏನಿದೆ ಇಲ್ಲಿ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈ ಪಾಯಿಂಟ್ ಗೆ ಏನಂತ ಕರೀತೀನಿ ನಾನು, ಎ, ಆಮೇಲೆ ಇದು ಬಿ, ಆಮೇಲೆ ಇದು ಸಿ. ಈ ರೀತಿಯಾಗಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಎಲ್ಲ ಡಿಸ್ಟೆನ್ಸ್ ಗಳು ಆರ್ 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 ಅಂತ ಅನ್ಕೊಳ್ಳಿ. ಆಮೇಲೆ ಇಲ್ಲೊಂದು ಪ್ಲಸ್
ಪ್ಲಸ್ ಕ್ಯೂ. ಆಮೇಲೆ ಸಿ ಅಲ್ಲಿ ಎಷ್ಟಿದೆ ಚಾರ್ಜ್ ಮೈನಸ್ ಕ್ಯೂ ಇಟ್ಟಿದ್ದೀನಿ ಮೈನಸ್ ಕ್ಯೂ. ನಾವು ದೇ ಆರ್ ಆಸ್ಕಿಂಗ್ ಯು ಫೈಂಡ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ. ಪಾಯಿಂಟ್ ಎ ಅಲ್ಲಿ ಎಷ್ಟು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕೇಳ್ತಿದ್ದಾರೆ. ಟ್ರೈ ಮಾಡಿ, ವೆಕ್ಟರ್ಸ್ ಎಲ್ಲ ಬರುತ್ತೆ ನೋಡಿ, ಟ್ರೈ ಮಾಡಿ. ನಾನು ಬರ್ತೀನಿ 2 ಸೆಕೆಂಡ್. ಓಕೆ, ಟ್ರೈ ಮಾಡಬೇಕು. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನೇನೋ ಸಾಲ್ವ್ ಮಾಡ್ತೀನಿ, ನೀವು ಸಾಲ್ವ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಇದರಲ್ಲಿ. ಓಕೆ ಫೈನ್, ನಾನು ಟ್ರೈ ಮಾಡ್ತಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ. ಓಕೆ ನೋಡಿ, ಇಲ್ಲಿ ಪ್ಲಸ್ ಕ್ಯೂ ಇದೆಯಾ, ಎಲ್ಲಿ ಕಂಡು ಹಿಡಿಬೇಕು ನಾನು? ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಇದರಲ್ಲಿ ಕಂಡು ಹಿಡಿಬೇಕು. ಪ್ರಿನ್ಸಿಪಲ್ ಆಫ್ ಸೂಪರ್ಪೋಸಿಷನ್ ಯೂಸ್ ಮಾಡಿಬಿಡಿ. ಸೊ ಇದಿದೆ ಅಂದ್ರೆ ಪ್ಲಸ್ ಕ್ಯೂ ಇದೆ ಅಂದ್ರೆ ಇದೇನ್ ಮಾಡುತ್ತೆ? ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಯಾಕೆ ಹಂಗೆ ಮಾಡ್ತದ? ಪಾಸಿಟಿವ್ ಚಾರ್ಜ್ ಇದೆ. ಇದಕ್ಕೆ ಏನಂತ ಕರಿತೀನಿ ನಾನು? ಇಬಿ ಅಂತ ಕರಿತೀನಿ. ಇಬಿ, ಲೆಟ್ ಮಿ ಕಾಲ್ ಇಟ್ as ಇಬಿ. ನೆಕ್ಸ್ಟ್, ಇದರಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ. ಹೆಂಗಿರ್ತದೆ? ಒಳಗಡೆ ಇರ್ತದೆ. ಯಾಕೆ ಒಳಗಡೆ ಇದೆ? ಇದಕ್ಕೆ ಏನಂತ ಕರಿತೀನಿ ನಾನು? ಇಸಿ. ಯಾಕೆ ಒಳಗಡೆ ಯಾಕಿದೆ ಹೇಳಿ? ಯಾಕೆ ಒಳಗಡೆ ಇದೆ? ಅಂದ್ರೆ ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಇದೆ. ಇಸಿ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಆಮೇಲೆ ಬಂದೀಗ ಒಂದು ಇಬಿ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಆಮೇಲೆ ಇನ್ನೊಂದು ಇಸಿ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇವೆರಡನ್ನು ನಾನು ಏನ್ ಮಾಡ್ಬೇಕು? ಈಗ ಕಂಡುಹಿಡಿಬೇಕು. ಕಂಡುಹಿಡಿದು ವೆಕ್ಟರ್ ಸಮ್ ಮಾಡಬೇಕು. ವೆಕ್ಟರ್ ಸಮ್ ಮಾಡಿದ್ರೆ ಮುಗಿದೋಯ್ತು. ವೆಕ್ಟರ್ ಮಾಡ್ಬೇಕಾದ್ರೆ ಆಂಗಲ್ ಗೊತ್ತಾಗ್ಬೇಕಲ್ಲ. ಈ ಆಂಗಲ್ ಎಷ್ಟಿದೆ? 60 ಡಿಗ್ರಿ. ಈ ಆಂಗಲ್ 60 ಡಿಗ್ರಿ ಇದೆಷ್ಟಿರುತ್ತೆ? 120 ಡಿಗ್ರಿ. ಬೇಸಿಕ್ ಜಾಮೆಟ್ರಿ ಸ್ಟ್ರೇಟ್ ಲೈನ್ ಅಂತ. ಆಮೇಲೆ ಇದರ ನಡುವೆ ಆಂಗಲ್ ಎಷ್ಟಿದೆ? ಈಗ 120 ಡಿಗ್ರಿ. ಇದನ್ನ ಕಂಡುಹಿಡಿದ್ರೆ ಅದನ್ನ ಕಂಡುಹಿಡಿದ್ರೆ ಮಾಡ್ಬಿಡಿ. ಅಂಡರ್ ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab cos ಥೀಟಾ. ದಿಸ್ ಸಿಂಪಲ್. ಆಮೇಲೆ ಏನೇನಾಗುತ್ತೆ ಅಂತ ನೋಡೋಣ. ಇಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಫಾರ್ಮುಲಾ ಇಬಿ ಅಲ್ಲಿದೆ. ಸೊ ಇಬಿ ಇದೆ ಅಂದ್ರೆ ಇಲ್ಲಿ ಚಾರ್ಜ್ ಪ್ಲಸ್ ಕ್ಯೂ ಇಲ್ಲ. ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಬಾರಿ ಹೇಳ್ತಾ ಇರ್ತೀನಿ ನಾನು. ಏನದು? ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೇಮ್ ಡಿಸ್ಟೆನ್ಸ್ ಇದೆ. ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅದೇ ರೀತಿಯಾಗಿ ನೀವು ಏನ್ ಕಂಡುಹಿಡಿಯಿರಿ? ಈಗ ಇಸಿ ಕಂಡುಹಿಡಿಯಿರಿ. ಇಸಿ ಇಲ್ಲಿದೆ. ಇಸಿ ಮತ್ತೆ ಚಾರ್ಜ್ ಕ್ಯೂ ಇದೆ. ಡೈರೆಕ್ಷನ್ ತಗೊಂಡಿದ್ರೆ ಮತ್ತೆ ಸೈನ್ ಇಡೋ ಅವಶ್ಯಕತೆ ಇಲ್ಲ. ಬಾರಿ ಹೇಳ್ತಾ ಇದ್ದೀನಿ. ನಾವು ಎಲ್ಲೂ ಕೂಡ ಸೈನ್ ಇಟ್ಟ ನ್ಯೂಮರಿಕಲ್ ಅನ್ನ ಸಾಲ್ವ್ ಮಾಡೋದಿಲ್ಲ. ಸೈನ್ ಗಳನ್ನು ಇಡಂಗಿಲ್ಲ. ಡೈರೆಕ್ಷನ್ ತಗೊಳ್ತಾ ಇರಬೇಕು. ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೈನ್ ಬೇಕಾಗಿಲ್ಲ. ಸೊ ಇಸಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಈಗ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅದು ಕೂಡ ಅದ್ರ ಡೈರೆಕ್ಷನ್ ಹಂಗಿದೆ, ಡೈರೆಕ್ಷನ್ ಹಂಗಿದೆ. ಡೈರೆಕ್ಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಅಲ್ಲಿ ಬರ್ದಿದ್ದೀವಿ. ಇವೆರಡು ಅಬ್ಸರ್ವ್ ಮಾಡಿ, ಎರಡು ಹೆಂಗಿದಾವೆ? ಈಕ್ವಲ್ ಇದಾವೆ. ಸೊ ಇಬಿ ಮತ್ತೆ ಇಸಿ ಎರಡನ್ನು ಏನಂತ ಕರೀತೇನೆ ನಾನು? ಇಬಿ ಅಂಡ್ ಇಸಿ ಆರ್ ಈಕ್ವಲ್ ಟು ಇ ಅಂತ ಬಿಡ್ತೀನಿ. ಕ್ಯಾಲ್ಕುಲೇಷನ್ ಈಸಿ ಆಗೋದಕ್ಕೆ. ಎರಡು ಈಕ್ವಲ್ ಇದಾವೆ. ಸೊ ಇ ಇಸ್ ಈಕ್ವಲ್ ಟು ಏನಂತೀನಿ ನಾನು? ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅಂದ್ರೆ ಇಸಿ ಏನಿದೆ? ಇ ಇದೆ. ಇಬಿ ಏನಿದೆ? ಇ ಇದೆ. ಎರಡು ಈಕ್ವಲ್ ಇದ್ದಕ್ಕೆ ಇಲ್ಲಿಂದ ಒಂದು ವೆಕ್ಟರ್ ಬರುತ್ತೆ. ಇದೇ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಆಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ. ಅಂದ್ರೆ ಪ್ಯಾರಲೋಗ್ರಾಮ್ ಲಾ ಎಲ್ಲ ಮಾಡಿ ಇಲ್ಲಿಗೆ ಬರುತ್ತಿದ್ದು. ಬಟ್ ನಾನು ಜನರಲ್ ಆಗಿ ನಿಮಗೆ ಯಾವ ರೀತಿ ಡಯಾಗ್ರಾಮ್ ಮಾಡ್ಬೇಕಂತ ತೋರಿಸ್ತಾ ಇದ್ದೇನೆ. ಓಕೆ, ಈ ನೆಟ್ ಕಂಡುಹಿಡಿಯೋಣ. ಈಗ ಈ ನೆಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಗೊತ್ತಲ್ಲ ನಿಮಗೆ? ವೆಕ್ಟರ್, ಇದೊಂದು ವೆಕ್ಟರ್, ಇದೊಂದು ವೆಕ್ಟರ್. ಅಂಡರ್ ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab cos ಥೀಟಾ. a ಸ್ಕ್ವೇರ್ ಅಂದ್ರೆ e ಸ್ಕ್ವೇರ್, b ಸ್ಕ್ವೇರ್ ಅಂದ್ರೆ e ಸ್ಕ್ವೇರ್ ಪ್ಲಸ್ 2 ಇಂಟು a ಅಂದ್ರೆ e, b ಅಂದ್ರೆ e. ನೆಕ್ಸ್ಟ್ ಆಂಗಲ್ ಎಷ್ಟಿದೆ? cos 120 ಡಿಗ್ರಿ. ಅದು ಕೂಡ ಗೊತ್ತಿದೆ. ಇಸ್ ಈಕ್ವಲ್ ಟು ಏನಾಗುತ್ತೆ? ಅಂಡರ್ ರೂಟ್ e ಸ್ಕ್ವೇರ್ ಪ್ಲಸ್ e ಸ್ಕ್ವೇರ್ ಅಂದ್ರೆ 2e ಸ್ಕ್ವೇರ್, 2e ಸ್ಕ್ವೇರ್ ಪ್ಲಸ್ 2 ಇಂಟು e ಇಂಟು e ಅಂದ್ರೆ 2e ಸ್ಕ್ವೇರ್ ಇಂಟು cos 120. ಮಾಡಿದ್ರೆ ಮಾಡಕ್ ಬರುತ್ತಲ್ಲ, ಕಲ್ತಿದ್ರೆ. ನಾನು ಸಾಕಷ್ಟು ಸರಿ ಹೇಳ್ಕೊಟ್ಟಿದ್ದೀನಿ ಮ್ಯಾಥಮೆಟಿಕಲ್ ಟೂಲ್ ಅಂತ. ಇದನ್ನ ಮತ್ತೆ ಡಿಫರೆನ್ಸಿಯೇಷನ್ ಕವರ್ ಮಾಡಿದ್ದೀನಿ. ಡಿಫರೆನ್ಸಿಯೇಷನ್ ಇನ್ನೊಂದು ವಿಡಿಯೋ ಮಾಡೋಣ, ನೋಡೋಣ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿ. ಸೊ cos 120 ಅಂದ್ರೆ ಏನಾಗುತ್ತೆ? cos 90 ಪ್ಲಸ್ 30 ಮಾಡಿ. ಇದನ್ನ ಮಾಡಿದ ತಕ್ಷಣ ಏನ್ ಬರುತ್ತಿದೆ? 2e ಸ್ಕ್ವೇರ್ ಪ್ಲಸ್ 2e ಸ್ಕ್ವೇರ್ ಇಂಟು cos 90 ಪ್ಲಸ್ 30 ಅಂದ್ರೆ ಏನಾಗುತ್ತೆ? cos 90 ಅಂದ್ರೆ ಆ ಕಡೆ ಹೋಗಿದ್ದಕ್ಕೆ ಸೈನ್ ಆಗುತ್ತೆ. ಸೈನ್ 30 ಡಿಗ್ರಿ. ಆಮೇಲೆ cos ಇಸ್ ನೆಗೆಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಅದೆಲ್ಲ ಗೊತ್ತಿದೆ ನಿಮಗೆ. ಸೊ ಅದ್ರ ಸಲುವಾಗಿ ಏನಾಗುತ್ತೆ? ಮೈನಸ್ ಸೈನ್ 30. as simple as that. ಸೊ ಮುಂದೆ ಹೋಗಿ ಏನಾಗುತ್ತೆ? ಅಂಡರ್ ರೂಟ್ 2e ಸ್ಕ್ವೇರ್ ಪ್ಲಸ್ 2e ಸ್ಕ್ವೇರ್ ಇಂಟು ಮೈನಸ್ ಸೈನ್ 30 ಅಂದ್ರೆ ಮೈನಸ್ 1/2. 2 ಕ್ಯಾನ್ಸಲ್ ಆಯ್ತು. ಸ್ವಲ್ಪ ಫಾಲೋ ಅಪ್ ಮಾಡಿಯಪ್ಪ ಮ್ಯಾಥಮೆಟಿಕ್ಸ್. ಐ ಆಮ್ ಎ ಫಿಸಿಕ್ಸ್ ಲೆಕ್ಚರರ್. ಮ್ಯಾಥಮೆಟಿಕ್ಸ್ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ ನಿಮಗೆ. ಮ್ಯಾಥಮೆಟಿಕ್ಸ್ ಟೀಚ್ ಮಾಡಬಹುದು. ದಟ್ಸ್ ನಾಟ್ ಅನ್ ಇಶ್ಯೂ. ಬಟ್ ಯು ಶುಡ್ ಬಿ ನೋಯಿಂಗ್ ಆಲ್ ದಿಸ್ ಬೇಸಿಕ್ ಥಿಂಗ್. ಸೊ ಮುಂದೆ ಹೋಗಿ ಏನಾಗುತ್ತೆ? 2e ಸ್ಕ್ವೇರ್. ಆಮೇಲೆ ಇದು 2 ಕ್ಯಾನ್ಸಲ್ ಆಯ್ತು. 2e ಸ್ಕ್ವೇರ್ ಪ್ಲಸ್ e ಸ್ಕ್ವೇರ್ ಅಂದ್ರೆ 3e ಸ್ಕ್ವೇರ್. 3e ಸ್ಕ್ವೇರ್ ಅಲ್ಲ, 2e ಸ್ಕ್ವೇರ್. ಮುಂದೆ e ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಅದ್ರ ಸಲುವಾಗಿ ಏನಾಯ್ತು? ಮೈನಸ್ e ಸ್ಕ್ವೇರ್. ಬೇಸಿಕ್ ಕ್ಯಾಲ್ಕುಲೇಷನ್. 2e ಸ್ಕ್ವೇರ್ ಮೈನಸ್ e ಸ್ಕ್ವೇರ್ ಅಂದ್ರೆ e ಸ್ಕ್ವೇರ್. e ಸ್ಕ್ವೇರ್ ಬಂದ್ರೆ ಏನಾಗುತ್ತೆ? e ಬಂತು. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು e ವ್ಯಾಲ್ಯೂ ಅಂದ್ರೆ ಎಷ್ಟಿದೆ ಇಲ್ಲಿ? ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ದಿಸ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ನೆಟ್ ಏನಿದೆ ಅದೇ ಇಲ್ಲಿ ಬಂದು ಉಳ್ಕೊಳ್ತು. ನಡೆಸಿ ನೀವು ನೀಟಾಗಿ ಬರೀಬಹುದು. ಹೆಂಗ್ ಬೇಕಾದ್ರೂ ಬರೀಬಹುದು. ಇದನ್ನ ನಾನು ಬರ್ದಿದ್ದೆ ಆಲ್ರೆಡಿ. ಏನ್ ಬರ್ದಿದ್ದೆ? ಇ ನೆಟ್ ವಿಲ್ ಬಿ ಈಕ್ವಲ್ ಟು
E. So E net equal to E and E net is equal to E means it is going to be KQ divided by R square. KQ divided by R square. ಯಾಕಂದ್ರೆ E ಅಂದ್ರೆ ಸೇಮ್ ಅದೇ ವ್ಯಾಲ್ಯೂ ಇದೆ. ನನ್ನ ಕೆಲಸ ನಿಮಗೆ ನೀಟಾಗಿ ಯಾವ ರೀತಿಯಾಗಿ ಮಾಡಬೇಕು ಇದನ್ನ ಅಂತ ಹೇಳ್ಕೊಡೋದು. ನೀಟಾಗಿ ಅಂತ ಹೇಳ್ತಾ ಇದ್ದೀನಿ, ನೀವು ಇದನ್ನ ಸಾಲ್ವ್ ಮಾಡಿ ಬಾರಿ ಬಾರಿ ಮಾಡ್ತಾ ಹೊಸ ಹೊಸ ನ್ಯೂಮರಿಕಲ್ಸ್ ಅನ್ನ ತಗೊಳ್ತಾ ಇದ್ರೆ ನಿಮಗೆ ಈಸಿಯಾಗಿ ಇದು ಅರ್ಥ ಆಗುತ್ತೆ. ಓಕೆ ಫೈನ್. ಸೊ ಅಲ್ಲಿ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಈಗ ಬರ್ಕೊಳ್ಳಿದ್ನೆಲ್ಲ ಕಳಿಸ್ಬಿಡ್ತಿದ್ದೀನಿ ಈಗ. ಓಕೆ ಫೈನ್. ಓಕೆ ನೆಕ್ಸ್ಟ್ ಏನ್ ಮಾಡೋಣ ಈಗ, ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ಬರೆದು ಬಿಡ್ತೀನಿ, ನೆಕ್ಸ್ಟ್ ನೀವು ಟ್ರೈ ಮಾಡ್ತಾ ಇರಿ. ಓಕೆ ವಿ ಹ್ಯಾವ್ ಒನ್ ಸ್ಕ್ವೇರ್. ಏನಿದೆ ಇಲ್ಲಿ ಒಂದು ಸ್ಕ್ವೇರ್ ಇದೆ. ಲೆಟ್ ಅಸ್ ಟೇಕ್ ಒನ್ ಸ್ಕ್ವೇರ್. ಈ ರೀತಿ ಒಂದು ಸ್ಕ್ವೇರ್ ಇದೆ. ಸ್ಕ್ವೇರ್ ಇದೆ ಅಂದ್ರೆ ಇದಕ್ಕೆಲ್ಲ ಸೈಡ್ ಈಕ್ವಲ್ ಇರಬೇಕಲ್ಲ. ಆರ್ ಆರ್ ಆರ್. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಎ, ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ. ಎ ಅಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇಟ್ಟಿದ್ದೀವಿ, ನೆಕ್ಸ್ಟ್ ಬಿ ಅಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇಟ್ಟಿದ್ದೀವಿ, ನೆಕ್ಸ್ಟ್ ಡಿ ಅಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇಟ್ಟಿದ್ದೀವಿ. ಎಲ್ಲ ಕಡೆ ಚಾರ್ಜ್ ಇದೆ. ನಾವು ಫೋಕಸ್ ಆಗಿದೆ. ಇಸ್ ಇಟ್ ಫೋಕಸ್? ಓಕೆ. ನೌ ದೇ ಆರ್ ಆಸ್ಕಿಂಗ್ ಯು ಫೈಂಡ್ net electric field at point C. At point C. Net electric field at point C. ಮಾಡಿ ಟ್ರೈ ಮಾಡಿ. ಅತಿ ಸಿಂಪಲ್ ಇದೆ. ಅರೆ ಸಿಂಪಲ್ ಇದೆ. ಏನು ಜಾಸ್ತಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಮಾಡ್ಬೋದು. ಓಕೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದು. ಸೇಮ್ ಕುಲಂಬ್ಸ್ ಲಾ ಇತ್ತಲ್ಲ, ಅದೇ ಅಪ್ಪ, ಅದೇ ಫಾರ್ಮುಲಾ ಅಷ್ಟೇ ಚೇಂಜ್ ಆಗ್ತಾ ಇದೆ. ಕುಲಂಬ್ಸ್ ಲಾ ಏನಿತ್ತು? KQ1 Q2 divided by R square ಇತ್ತು. ಇಲ್ಲೇನಿದೆ KQ by R square. ಓಕೆ ನಾನು ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನ. ಓಕೆ ಸೊ B ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಕೆಳಗಡೆ ಇದೆ. ಲೆಟ್ ಮಿ ಕಾಲ್ ಇಟ್ ಆಸ್ EB. ನೆಕ್ಸ್ಟ್ D ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಹಿಂಗಿದೆ ED. ಆಮೇಲೆ A ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಈ ರೀತಿಯಾಗಿ ಬಂದ್ರೆ ಈ ರೀತಿ EA ಇದೆ. ಆಮೇಲೆ ಡಿಸ್ಟೆನ್ಸ್ ಇನ್ನೊಂದು ಗೊತ್ತಿದೆ R R. ಆಮೇಲೆ ಈ ಡಿಸ್ಟೆನ್ಸ್ ಆಲ್ರೆಡಿ ನೀವು ನ್ಯೂಮರಿಕಲ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಇದು? ಅಂಡರ್ ರೂಟ್ R square plus R square. ಅಂಡರ್ ರೂಟ್ R square plus R square ಅಂದ್ರೆ ಅಂಡರ್ ರೂಟ್ 2R square. ಅಂಡರ್ ರೂಟ್ 2R square ಅಂದ್ರೆ ರೂಟ್ 2R. ಇದನ್ನ ಮತ್ತೆ ನಾನು ಕ್ಯಾಲ್ಕುಲೇಷನ್ ಮಾಡಕ್ ಹೋಗೋದಿಲ್ಲ. ನಿಮಗೆ ಬೇಕಾಗಿದ್ರೆ ಇಲ್ಲಿ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡಿ. ಅತಿ ಇಂಪಾರ್ಟೆಂಟ್. ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂತದ್ರಲ್ಲ, ಅದು ಬೇಕಾಗಿಲ್ಲ. ಓಕೆ ಕರೆಂಟ್ ಎಕ್ಸ್ಪ್ಲೇನ್ ಮಾಡೋಣ. 3 ಫೀಲ್ಡ್ಗಳಿದಾವೆ. ಯಾವ್ಯಾವ ಫೀಲ್ಡ್ಗಳದು? ಒಂದನೇ ಫೀಲ್ಡ್ ಯಾವುದು? ಇಡಿ ಅಂತ ಒಂದು ಫೀಲ್ಡ್ ಇದೆ. ನೆಕ್ಸ್ಟ್ ಇನ್ನೊಂದು ಫೀಲ್ಡ್ ಇದೆ ಯಾವುದು? ಇಬಿ. ನೆಕ್ಸ್ಟ್ ಇನ್ನೊಂದು ಫೀಲ್ಡ್ ಇದೆ ಯಾವುದು? ಇಎ ಲಾಸ್ಟ್ ಕಂಡು ಹಿಡ್ಕೊಳ್ಳೋಣ. ಮೊದಲು ಇವು ಎರಡು ರಿಸಾಲ್ವ್ ಮಾಡ್ಕೊಳ್ಳೋಣ. 90 ಡಿಗ್ರಿ ಇದ್ದಾವೆ. ಇವು ಎರಡನ್ನು ರಿಸಾಲ್ವ್ ಮಾಡ್ಕೊಳ್ಳೋಣ. ಈಗ ಏನಾಗುತ್ತೆ ಹೇಳಿ? ಒಂದನೇ ಫೀಲ್ಡ್ ಯಾವುದು? ಇಡಿ. ಇಡಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳ್ರಪ್ಪ? ಇಡಿ ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿಗೆ ಎಷ್ಟಾಗುತ್ತೆ? KQ divided by R square. KQ by R square. ಅದೇ ರೀತಿಯಾಗಿ ನೆಕ್ಸ್ಟ್ EB ಏನಾಗುತ್ತೆ ನೋಡಿ? ಸೇಮ್ ಅದೇ ಫೀಲ್ಡ್. EB is equal to ಏನಾಗುತ್ತೆ ಈಗ? KQ divided by R square. ಅದೇ ವ್ಯಾಲ್ಯೂ, ಎರಡು ಚೇಂಜ್ ಇಲ್ಲ. ನೆಕ್ಸ್ಟ್ ED ಮತ್ತೆ EB ಗಳು ಎರಡು ಏನಿದಾವೆ? ಈಕ್ವಲ್ ಇದಾವೆ. ED ಮತ್ತೆ EB ಗಳು ಈಕ್ವಲ್ ಅನ್ಕೊಂಡ್ಬಿಡೋಣ. ಎಷ್ಟಾಗುತ್ತೆ ಅದು ವ್ಯಾಲ್ಯೂ? KQ divided by R square. ಎಲೆಕ್ಟ್ರಿಕ್ ಫೀಲ್ಡ್ ಬಂತಿದೆ ಈಗ. ಎರಡು ಸೇಮ್ ಇದಾವೆ ಅಂದ್ರೆ ಇದು E ಇದೆ, ಆಮೇಲೆ ಇದು E ಇದೆ. ಇವೆರಡರ ರಿಸಲ್ಟೆಂಟ್ ಕಂಡಿದ್ದೀವಿ. ರಿಸಲ್ಟೆಂಟ್ ನಿಮ್ಗೆ ಗೊತ್ತಿದೆ, ರೂಟ್ 2E ಅಂತ ಬರುತ್ತೆ. ಆಲ್ರೆಡಿ ಗೊತ್ತಿದೆ. ಗೊತ್ತಿಲ್ಲ ಅಂದ್ರೆ ಕಂಡು ಹಿಡ್ಕೊಳ್ಳಿ. ಏನಂತ ಕಂಡು ಹಿಡ್ಕೊಳ್ಳಿ? ಈ ರಿಸಲ್ಟೆಂಟ್ ಅಥವಾ ER ಅಂತ ಕರೀರಿ. ಟೋಟಲ್ ಆಗಿ ER. ER is equal to ಫಾರ್ಮುಲಾ ಏನು? ಅಂಡರ್ ರೂಟ್ A square. A square ಅಂದ್ರೆ E square. ಆಮೇಲೆ B square ಅಂದ್ರೆ ಮತ್ತೆ E square ಪ್ಲಸ್ 2 into A into B into cos 90. cos 90 ಡಿಗ್ರಿ ಅಂದ್ರೆ ಏನಾಗುತ್ತೆ? cos 90 ಅಂದ್ರೆ 0 ಹೊರಟೋಯ್ತದೆ. ಈ ಟೋಟಲ್ ಟರ್ಮ್ 0 ಆಯ್ತು. ಸೊ ಅಂಡರ್ ರೂಟ್ A square plus E square ಅಂದ್ರೆ 2E square. ಸೊ 2E square ಅಂದ್ರೆ ಏನು ಬರುತ್ತೆ? ಇದು E root 2. ER is equal to E root 2. E root 2 ಅಂದ್ರೆ ಇಲ್ಲಿ ವ್ಯಾಲ್ಯೂ ಇದೆ, ಅದು ಕೂಡ ಗೊತ್ತಿದೆ ನಿಮಗೆ. ಅದನ್ನು ಬೇಕಾದ್ರೆ ಬರ್ಕೊಂಡ್ಬಿಡಿ. ಏನಾಗುತ್ತೆ? ER is equal to E root 2 ಅಂದ್ರೆ ER is equal to root 2 into E ಅಂದ್ರೆ ಏನಿದೆ? KQ divided by R square. ಅಂದ್ರೆ ಇಲ್ಲಿ ಬಂದಿರುವಂತ ರಿಸಲ್ಟೆಂಟ್ ಇದು. ಏನ್ ರಿಸಲ್ಟೆಂಟ್ ಇದು? ER. ಮತ್ತೆ ಇದರ ಜೊತೆಗೆ ಇದು ಆಂಗಲ್ ಎಷ್ಟಿರುತ್ತೆ? ಎರಡು ಈಕ್ವಲ್ ಅಂದ್ರೆ 45 ಡಿಗ್ರಿ ಅಂತ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಅದರ ಜೊತೆಗೆ ಇನ್ನೊಂದು ಫೀಲ್ಡ್ ಇದೆ ಯಾವುದು? EA ಕೂಡ ಅದೇ ಡೈರೆಕ್ಷನ್ ಇದೆ. ಅದನ್ನ ಸಾಲ್ವ್ ಮಾಡೋಣ ಈಗ. ಅದನ್ನ ಈ ಕಡೆ ಸಾಲ್ವ್ ಮಾಡ್ಕೊಳ್ಳೋಣ. ಏನಿದೆ ಈಗ ಟೋಟಲ್ ಆಗಿ ಒಂದು ಫೀಲ್ಡ್ ಇತ್ತು. ಯಾವ ಫೀಲ್ಡ್ ಇದು? ಈ ಕಡೆ ಇದ್ದು ED. ಅದನ್ನೇ ಬರೀತಾ ಇದ್ದೀನಿ ಇಲ್ಲಿ ED. ಆಮೇಲೆ ಈ ಕಡೆ ಯಾವ್ದಿತ್ತು? EB. ಇವೆರಡರಿಂದ ಸೇರ್ಕೊಂಡು ಒಂದು ಫೀಲ್ಡ್ ಬಂದಿದೆ. ಅದಕ್ಕೆ ಏನಂತ ಕರೆದಿದ್ದೀವಿ? ER. ಅದೇ ಡೈರೆಕ್ಷನ್ ಇನ್ನೊಂದು ಫೀಲ್ಡ್ ಇದೆ. ಯಾವ ಫೀಲ್ಡ್ ಅದು? EA. EA ಫೀಲ್ಡ್ ಅನ್ನ ಕಂಡು ಹಿಡ್ಕೋರಿ. ER ಅಂತ ಕಂಡು ಹಿಡಿದ್ರೆ ಎರಡು ಆಡ್ ಮಾಡ್ಬಿಡಿ. ಸೊ EA is equal to ಏನಾಗುತ್ತೆ ಈಗ? EA is equal to K into Q divided by R square. ಬಟ್ R ಅಂದ್ರೆ ಎಷ್ಟಿದೆ ಅಲ್ಲಿ? ರೂಟ್ 2R ಇದೆ. ಸೊ ಅದರ ಸಲುವಾಗಿ ಏನು ಬರೀತೀವಿ ಇದನ್ನ? ರೂಟ್ 2R ಹೋಲ್ ಸ್ಕ್ವೇರ್. ರೂಟ್ 2R ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ಇದು? KQ divided by 2R square. ಬೇಸಿಕ್ ಕ್ಯಾಲ್ಕುಲೇಷನ್. EA is equal to KQ divided by 2R square. ಸೊ EA ಮತ್ತೆ
ಇ ಆರ್ ಗಳನ್ನ ಆಡ್ ಮಾಡಿದ ತಕ್ಷಣ ಏನ್ ಬರುತ್ತೆ ಈಗ ನೆಟ್ ಫೀಲ್ಡ್. ಸೊ ಇ ನೆಟ್ ವಿಲ್ ಬಿ ಈಕ್ವಲ್ ಟು ಟೆಲ್ ಮಿ ಇ ಆರ್ ಪ್ಲಸ್ ಇ ಎ. ಇ ಆರ್ ಪ್ಲಸ್ ಇ ಎ. ಇ ಆರ್ ಅಂದ್ರೆ ಇಲ್ಲಿ ಕಂಡು ಹಿಡಿದಿದ್ದೀವಿ. ಎಷ್ಟಿದೆ ಇ ಆರ್ ಅಂದ್ರೆ ಹೇಳಿ? ಇ ಆರ್ ಅಂದ್ರೆ ರೂಟ್ ಟು ಕೆ ಕ್ಯೂ, ರೂಟ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಇ ಎ ಅಂದ್ರೆ ಎಷ್ಟಿದೆ? ಕೆ ಕ್ಯೂ ಡಿವೈಡೆಡ್ ಬೈ 2r ಸ್ಕ್ವೇರ್. 2r ಸ್ಕ್ವೇರ್ ಏನ್ ಕಾಮನ್ ಇದೆ ನೋಡಿ? 2r ಸ್ಕ್ವೇರ್. 2r ಸ್ಕ್ವೇರ್ ಕೆ ಕ್ಯೂ ಆರ್ ಸ್ಕ್ವೇರ್ ಕಾಮನ್ ಇದೆ. ಸೊ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಒಳಗಡೆ ಹೋಗಿ ಏನಾಗುತ್ತೆ ಇದು? ರೂಟ್ 2 ಪ್ಲಸ್ 1/2. ರೂಟ್ 2 ಪ್ಲಸ್ 1/2 ಇ ನೆಟ್. ಇದನ್ನೇ ವ್ಯಾಲ್ಯೂ ಕೊಟ್ಟಿರ್ತಾರೆ, ಚಾರ್ಜಸ್ ಗಳ ವ್ಯಾಲ್ಯೂ ಕೊಡ್ತಾರೆ. 1 ಕೂಲಮ್ 2 ಕೂಲಮ್ 3 ಕೂಲಮ್ ಅಂತ ಹೇಳ್ತಾರೆ. ಇದೇ ಸೇಮ್ ಕಾನ್ಸೆಪ್ಟ್ ಅಲ್ಲಿ ನೀವು ಏನ್ ಮಾಡಬೇಕು? ಅದರ ವ್ಯಾಲ್ಯೂಗಳನ್ನು ಹಾಕಿ ಸಾಲ್ವ್ ಮಾಡಕ್ಕೆ ಕಲಿಬೇಕು. ಮ್ಯಾಥಮೆಟಿಕ್ಸ್ ಅಲ್ಲಿ ಬಹಳ ಸಿಂಪಲ್ ಆಗಿ ಹೇಳಿದ್ರಿ ಸರ್, ಬಹಳ ಡಿಫಿಕಲ್ಟ್ ಆಗಿ ಹೇಳಿದ್ರಿ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಯಾರಿಗೆ ಸಿಂಪಲ್ ಅನ್ಸುತ್ತೆ? ಯಾರೆಲ್ಲ ಓದಿದಿರ, ಯಾರಿಗೆ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇದ್ರೆ ಈಸಿ ಅನ್ಸುತ್ತೆ. ಯಾರು ಮ್ಯಾಥಮೆಟಿಕ್ಸ್ ಅಲ್ಲಿ ವೀಕ್ ಇದ್ರೆ ಅವರಿಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗುತ್ತೆ. ಬಟ್ ನೀವು ಮಾಡ್ಲೇಬೇಕು, ಅದನ್ನ ಏನೋ ಆಪ್ಷನ್ ಇಲ್ಲ. ಓಕೆ ಫೈನ್. ಸೊ ಗೋ ಟು ನೆಕ್ಸ್ಟ್ ಮಾಡಲ್. ಈ ರೀತಿ ಗೊತ್ತಾಯ್ತಾ? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಪ್ರಾಬ್ಲಮ್ ಗಳನ್ನ ಕೇಳಿದ್ರು ಕೂಡ ನಿಮಗೆ ಅದನ್ನ ಮಾಡಕ್ಕೆ ಬರಬೇಕು. ಬಾರಿ ಸಿಂಪಲ್ ಇದೆ, ಏನು ಜಾಸ್ತಿ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಕಾಮ್ ಡೌನ್, ಕೂಲ್ ಆಗಿರಿ, ಸ್ವಲ್ಪ ಆರಾಮಾಗಿ ಬರೋದು, ಏನಾಗೋದಿಲ್ಲ. ಓಕೆ ಫೈನ್. ಸೊ ನೆಕ್ಸ್ಟ್ ಮಾಡೆಲ್, ಇದೊಂಥರ ಮಾಡೆಲ್ ಆಗಿದ್ದು ಪಾಲಿಗಾನಲ್ ಮಾಡೆಲ್ ಅಂತ ಕರೀತಾರೆ. ಇವಕ್ಕೆ ಏನಂತ ಕರೀತಾರೆ? ಪಾಲಿಗಾನಲ್. ಟ್ರಯಾಂಗಲ್, ರೆಕ್ಟಾಂಗಲ್, ಸ್ಕ್ವೇರ್ ಆ ರೀತಿಯಾಗೆಲ್ಲ ಇದ್ದ ಪಾಲಿಗಾನಲ್ ಮಾಡೆಲ್ ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಏನ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಸೆಂಟರ್ ಅಲ್ಲಿ ಕಂಡುಹಿಡಿತಾ ಇದ್ವಲ್ಲ, ಎಲ್ಲಿ 0 ಆಗುತ್ತೆ, ಚಾರ್ಜ್ ಇನ್ ಈಕ್ವಿಲಿಬ್ರಿಯಂ ಅಂತಿದ್ವಲ್ಲ ಕೂಲಂಬ್ಸ್ ಲಾ ಅಲ್ಲಿ, ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಆಗುತ್ತೆ ಅಂತ ಕೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಆಗುತ್ತೆ ಅಂತ